ಇವತ್ತು ಮತ್ತು ನಾಳೆ ಪರಮಪೂಜ್ಯ ಶ್ರೀ ಹರ್ಷಾನಂದಜಿ ಮಹಾರಾಜ್ ಅವರಿಂದ ಹಿಂದೂ ಧರ್ಮ ಕುರಿತು ಉಪನ್ಯಾಸಮಾಲೆ ನಡೆಯೋದಿದೆ. ಪ್ರಾರಂಭದಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರ ಬಗ್ಗೆ ಒಂದೆರಡು ಮಾತು. ಈ ಕಾರ್ಯಕ್ರಮ ಪತ್ತಿ ಆದಿನಾರಾಯಣಯ್ಯ ಶ್ರೀಮತಿ ರಾಮಲಕ್ಷ್ಮಮ್ಮ ದತ್ತಿ ನಿಧಿಯ ಆಶ್ರಯದಲ್ಲಿ ಏರ್ಪಾಡಾಗಿದೆ. ಈ ದತ್ತಿ ಹೆಸರಿನಲ್ಲಿ ಉಲ್ಲೇಖ ಇರುವ ಶ್ರೀ ಪತ್ತಿ ಆದಿನಾರಾಯಣಯ್ಯ ತಮ್ಮ 12ನೇ ವಯಸ್ಸಿನಲ್ಲೇ ಚಿಂತಾಮಣಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಆಭರಣ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರು. ಆಮೇಲೆ ತಮ್ಮ ಸಹೋದರರಾದ ಪತ್ತಿ ಭಾಸ್ಕರಯ್ಯ ಅವರ ಜೊತೆ ಸೇರಿ ರೇಷ್ಮೆ ಸೀರೆ ವ್ಯಾಪಾರವನ್ನು ಆರಂಭ ಮಾಡಿದ್ರು. ಶ್ರೀಮತಿ ರಾಮಲಕ್ಷ್ಮಮ್ಮ ಅವರನ್ನು ಪಾಣಿಗ್ರಹಣ ಮಾಡಿದ ಆದಿನಾರಾಯಣಯ್ಯ ಅವರು ತಮ್ಮ ಧರ್ಮಪತ್ನಿಯ ಸಹಕಾರದ ಜೊತೆಯಲ್ಲಿ ವೃತ್ತಿ ಜೀವನದಲ್ಲಿ ಕ್ರಮೇಣ ಪ್ರಗತಿ ಹೊಂದಿದರು. ಪತ್ತಿ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಆ ಪೂಜ್ಯರಿಗೆ ಪತ್ತಿ ಕುಟುಂಬ ಯಾವತ್ತೂ ಋಣಿಯಾಗಿದೆ. ಇವತ್ತು ಇಡೀ ದೇಶದಲ್ಲೇ ರೇಷ್ಮೆ ವ್ಯಾಪಾರದಲ್ಲಿ ಈ ಪತ್ತಿ ಸಂಸ್ಥಾ ಸಮೂಹ ಅಗ್ರಸ್ಥಾನದಲ್ಲಿ ಇದೆ. ಆದಿನಾರಾಯಣಯ್ಯ ಅವರ 4ನೇ ಮಗನಾಗಿ ಜನಿಸಿದ ಶ್ರೀ ಪತ್ತಿ ಶ್ರೀಧರ ನಮ್ಮ ನಡುವೆ ಇದ್ದಾರೆ. ಶ್ರೀ ಶ್ರೀಧರ ಅವರು ತಂದೆಯವರ ರೇಷ್ಮೆ ಸೀರೆ ವ್ಯಾಪಾರವನ್ನು ಬೆಳೆಸಿ ವಿನ್ಯಾಸಗೊಳಿಸಿ ಇವತ್ತಿಗೂ ಮಾರುಕಟ್ಟೆಯಲ್ಲಿ ತುಂಬ ಪ್ರಸಿದ್ಧವಾಗಿರುವ ಗೋಮತಿ, ಅನುರಾಗ ಮೊದಲಾದ ಹೆಸರಿನ ರೇಷ್ಮೆ ಸೀರೆಗಳು ಅವು ನಮ್ಮ ನಾಡಿನಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಕೂಡ ವ್ಯಾಪಕವಾದ ಮೆಚ್ಚುಗೆಯನ್ನು ಪಡೆದಿವೆ. ಈ ಕಾರ್ಯದಲ್ಲಿ ಇವರ ಸುಪುತ್ರರಾದ ಪತ್ತಿ ಸುರೇಶ್, ಪತ್ತಿ ಆದಿಶೇಷ್ ಅವರು ತಂದೆಯವರಿಗೆ ಸಮರ್ಥವಾಗಿ ನೆರವನ್ನು ನೀಡುತ್ತಾ ಇದ್ದಾರೆ. ಶ್ರೀಮತಿ ಶಾಂತ ಅವರನ್ನು ಪಾಣಿಗ್ರಹಣ ಮಾಡಿದ ಶ್ರೀ ಪತ್ತಿ ಶ್ರೀಧರ ಅವರು ಪತ್ತಿ ಶ್ರೀಧರ ಶಾಂತ ಚಾರಿಟಬಲ್ ಟ್ರಸ್ಟ್ ಅನ್ನುವ ಟ್ರಸ್ಟಿನ ಮೂಲಕ ಅನೇಕ ವರ್ಷಗಳಿಂದ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಪೋಷಣೆ, ಔಷಧಿ ಉಪಚಾರದ ಅಗತ್ಯ ಇರುವವರಿಗೆ ಉಚಿತ ಔಷಧಿಗಳ ವಿತರಣೆ ಹಾಗೂ ಇತರ 10 ಧಾರ್ಮಿಕ ಸೇವಾ ಕಾರ್ಯಗಳು ಈ ಟ್ರಸ್ಟಿನ ಮೂಲಕ ನಿರಂತರವಾಗಿ ನಡೀತಾ ಇವೆ. ಈ ದತ್ತಿ ನಿಧಿಯನ್ನು ನೀಡಿ ಸನಾತನ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೂ ತಲುಪಿಸುವ ದಿಶೆಯಲ್ಲಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸಿರ್ತಾರೆ. ಶ್ರೀಪತ್ತಿ ಶ್ರೀಧರ ಕುಟುಂಬದವರೆಲ್ಲರಿಗೂ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಉಪನ್ಯಾಸಗಳನ್ನು ಕೊಡೋದಕ್ಕೆ ನಮ್ಮ ಪ್ರಾರ್ಥನೆಯಂತೆ ಕೃಪೆ ಮಾಡಿ ಬಂದಿದ್ದಾರೆ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು. ರಾಮಕೃಷ್ಣ ಮಠದ ಹಿರಿಯ ಸನ್ಯಾಸಿಗಳು. ರಾಮಕೃಷ್ಣ ಮಠದ ಮಂಗಳೂರು, ಮೈಸೂರು, ಅಲಹಾಬಾದ್ ಮೊದಲಾದ ಕೇಂದ್ರಗಳಲ್ಲಿ ಹಾಗೂ ಮಠದ ಕೇಂದ್ರವಾದ ಕಲ್ಕತ್ತಾದ ಬೇಲೂರು ಮಠದ ಸನ್ಯಾಸಿ ಪ್ರಶಿಕ್ಷಣ ಕೇಂದ್ರದಲ್ಲಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಸೈಕ್ಲೋನ್ ಚಕ್ರವಾತಕ್ಕೆ ಆಂಧ್ರ ಪ್ರದೇಶ ತೀರ ತುತ್ತಾದಾಗ ಸಂತ್ರಸ್ತರ ನೆರವಿನ ಶಿಬಿರಗಳನ್ನು ಪೂಜ್ಯ ಸ್ವಾಮೀಜಿಯವರು ಸಂಘಟಿಸಿದರು. ಧಾರ್ಮಿಕ ಹಾಗೂ ತತ್ವಶಾಸ್ತ್ರ ವಿಷಯಗಳಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಭಾಷಣಗಳು, ಬರಹಗಳು ತುಂಬ ಜನಪ್ರಿಯ ಆಗಿವೆ. ಕನ್ನಡ ಇಂಗ್ಲೀಷುಗಳಲ್ಲದೆ ಸಂಸ್ಕೃತದಲ್ಲಿಯೂ ಹಲವು ಮೌಲಿಕ ಕೃತಿಗಳನ್ನು ಪೂಜ್ಯ ಸ್ವಾಮೀಜಿಯವರು ರಚಿಸಿದ್ದಾರೆ. ಅವರ ಕೆಲವು ಕೃತಿಗಳು ಮೈಸೂರು ವಿಶ್ವವಿದ್ಯಾನಿಲಯದಿಂದಲೂ ಪ್ರಕಟ ಆಗಿವೆ. ವಿಶೇಷವಾಗಿ ತರುಣ ಪೀಳಿಗೆಗೆ ಹಿಂದೂ ಧರ್ಮ ಸಂಸ್ಕೃತಿಗಳ ಪರಿಚಯ ಮಾಡಿಸುವುದರಲ್ಲಿ ಪೂಜ್ಯ ಸ್ವಾಮೀಜಿಯವರ ಬರಹಗಳು ಮಹತ್ವದ ಪಾತ್ರ ವಹಿಸಿವೆ. ಇದೀಗ ಹಿಂದೂ ಧರ್ಮ ಕುರಿತ ಬೃಹತ್ತಾದ ವಿಶ್ವಕೋಶವೊಂದರ ರಚನೆಯಲ್ಲಿ ಪೂಜ್ಯ ಸ್ವಾಮೀಜಿಯವರು ನಿರತರಾಗಿದ್ದಾರೆ. ಉತ್ತಮ ಗಾಯಕರೂ ಆಗಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಕರ್ನಾಟಕ ಸಂಗೀತದ ಶಿಕ್ಷಣ ಪಡೆದಿದ್ದಾರೆ.
ಅವರ ಭಜನೆಗಳ ಧ್ವನಿ ಸುರುಳಿಗಳು ಕೂಡ ಬಹಳ ಆದರಣೆಯನ್ನು ಪಡೆದುಕೊಂಡಿವೆ. 1989ರಿಂದ ಬೆಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿ ಪೂಜ್ಯ ಸ್ವಾಮೀಜಿಯವರು ಸಮಾಜಕ್ಕೆ ಪಥದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆಯ ಉಪನ್ಯಾಸಗಳನ್ನು ಅವರು ನಡೆಸ್ಕೊಡ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ ಅದಕ್ಕೆ ಮೊದಲು ಎರಡು ಸೂಚನೆಗಳಿವೆ. ನಾಳೆ ಸಂಜೆ ಕಾರ್ಯಕ್ರಮ 6:15 7 ಗಂಟೆಗಿರುತ್ತೆ. ಪೂಜ್ಯ ಸ್ವಾಮೀಜಿಯವರು ಇನ್ನೊಂದು ಕಾರ್ಯಕ್ರಮ ಮುಗಿಸಿ ಬರಬೇಕಾಗಿರೋದ್ರಿಂದ ನಾಳೆ ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ಇನ್ನೊಂದು ಸೂಚನೆ, ಯಾರಿಗಾದರೂ ಪ್ರಶ್ನೆ ಕೇಳಬಹುದು ಅಂತ ಅನ್ನಿಸ್ಬಹುದು. ಅಂಥವರು ಪ್ರಶ್ನೆಗಳನ್ನು ಕಾರ್ಯಕ್ರಮ ಮುಗಿದ ಮೇಲೆ ಬರ್ಕೊಡ್ಬಹುದು. ಇವತ್ತು ಬರೀ ಉಪನ್ಯಾಸ ಮಾತ್ರ ಇರುತ್ತೆ. ನಾಳೆ ಉಪನ್ಯಾಸದ ನಂತರ ಪ್ರಶ್ನೋತ್ತರಕ್ಕೆ ಒಂದಷ್ಟು ಸಮಯವನ್ನು ನಿಗದಿಪಡಿಸಿದೆ. ಆದ್ದರಿಂದ ಪ್ರಶ್ನೆ ಕೇಳಬೇಕು ಅಂತ ಇರೋರು ಇವತ್ತು ಅದಕ್ಕೆ ಅವಕಾಶ ಇರೋದಿಲ್ಲ. ನಾಳೆ ಉಪನ್ಯಾಸದ ನಂತರ ಪ್ರಶ್ನೋತ್ತರಕ್ಕೆ ಅವಕಾಶ ಇರುತ್ತೆ. ಇವತ್ತು ಕಾರ್ಯಕ್ರಮ ಮುಗಿದ ಮೇಲಾಗಲಿ ಅಥವಾ ನಾಳೆ ಸಂಜೆ ಆಗಲಿ ಪ್ರಶ್ನೆಗಳನ್ನು ಆಸಕ್ತರು ಬರೆದುಕೊಡಬಹುದು. ಈಗ ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತ ಪೂಜ್ಯ ಸ್ವಾಮೀಜಿಯವರನ್ನು ಪ್ರಾರ್ಥನೆ ಮಾಡ್ತೀನಿ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಆತ್ಮೀಯ ಬಂಧುಗಳೇ, ಈ ಸಂಸ್ಥೆಗೆ ನಾನು ಹಲವು ಬಾರಿ ಬಂದಿದ್ದೇನೆ. ಪ್ರತಿ ಸಲವೂ ಕೂಡ ನನಗೆ ಹೊಸದೇನು ಕಾಣಿಸಲ್ಲ. ಕಾರಣ ಏನು ಅಂತಂದರೆ, ನಮ್ಮ ಆಶ್ರಮದ ಭಕ್ತರು, ನಮಗೆ ತುಂಬ ಪ್ರಿಯರಾಗಿರ್ತಕ್ಕಂಥ ಭಕ್ತರು, ಎಲ್ಲೆಲ್ಲೂ ನಾನು ನೋಡ್ತಾ ಇರ್ತಕ್ಕಂಥ ಭಕ್ತರು ಇಲ್ಲೂ ಕಾಣಿಸ್ತಾರೆ. ಆದ್ದರಿಂದ ಕೆಲವು ಸಲ ಹೆದರಿಕೆ ಆಗುವುದುಂಟು. ಕೆಲವು ವರ್ಷಗಳ ಹಿಂದೆ ದುರ್ಗಾ ಪೂಜೆಯ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಅರ್ಧ ಗಂಟೆ ಪ್ರವಚನ ಮಾಡೋದುಂಟು. ಪ್ರವಚನ ಮಾಡಿದ ಮೇಲೆ ಒಂದು 6-7 ವರ್ಷದ ಹೆಣ್ಮಗು ಬಂದು, ಸ್ವಾಮೀಜಿ ನೀವು ಕಳೆದ ವರ್ಷವೂ ಇದನ್ನೇ ಹೇಳಿದ್ರಿ. ಇಲ್ಲ ನಾನು ಬೇರೆ ಹೇಳಿದ್ದೆ. ಇಲ್ಲ, ನನಗೆ ಜ್ಞಾಪಕ ಇದೆ ಚೆನ್ನಾಗಿ. ಈಗ ಅದು ಹೆದರಿಕೆ ಆಗ್ತಾ ಉಂಟು ನನಗೆ. ವಿಷಯವನ್ನು ನೀವು ನಿರೂಪಿಸಿ ಹೇಳಿ ಅಂತಂದಾಗ ನನಗೆ ಅನ್ನಿಸ್ತು, ಸಮಗ್ರವಾದ ಹಿಂದೂ ಧರ್ಮದ ಒಂದು ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಡಬೇಕು. ಸಾಧ್ಯವಾದರೆ ಅದರ ಜೊತೆಯಲ್ಲಿಯೇ ಇಂದು ನಮ್ಮ ಸಮಾಜ ಎದುರಿಸ್ತಾ ಇರತಕ್ಕಂತಹ ಭಯಂಕರ ಸಮಸ್ಯೆಗಳ ಬಗ್ಗೆ ಕೂಡ ಗಮನವನ್ನು ಸೆಳೀಬೇಕು. ಈ ದೃಷ್ಟಿಕೋನದಿಂದ ಇಂದಿನ ಮತ್ತು ನಾಳೆಯ ಉಪನ್ಯಾಸವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದೇನೆ. 1960ನೇ ಇಸ್ವಿ ಅಂತ ಕಾಣುತ್ತೆ. ಮೈಸೂರು ಯೂನಿವರ್ಸಿಟಿಯಿಂದ ಒಬ್ಬರು ಇಂಗ್ಲೀಷ್ ಪ್ರೊಫೆಸರು ಇಂಗ್ಲೆಂಡಿಗೆ ಹೋಗಿದ್ದರು. ಹೈಯರ್ ಎಜುಕೇಷನ್ ಇನ್ ಇಂಗ್ಲೀಷ್. ಪ್ರೊಫೆಸರ್ T.S. ಎಲಿಯಟ್ ಅವರ ಹೆಸರು ಕೇಳಿದ್ದೀರಿ ನೀವು, ಸುಪ್ರಸಿದ್ಧ ಪೊಯೆಟ್. ಅವರ ವಿದ್ಯಾರ್ಥಿಯಾಗಿದ್ದರು. ಇವರು ಹೋದ 15-20 ದಿವಸಕ್ಕೇ T.S. ಎಲಿಯಟ್ ಇವ್ರನ್ನ ತಮ್ಮ ಕೋಣೆಗೆ ಕರೆದರಂತೆ. ಹೇಳಿದ್ರಂತೆ, ನೋಡಪ್ಪ, ನಾನು ಕಳೆದ 25 ವರ್ಷಗಳಿಂದ
ಭಗವದ್ಗೀತೆಯ ಅಧ್ಯಯನವನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ನನಗೆ ಬೇಕಾದಷ್ಟು ಸಂಶಯಗಳುಂಟು. ಅದನ್ನೆಲ್ಲ ನಾನು ಪಟ್ಟಿ ಮಾಡಿಟ್ಕೊಂಡಿದ್ದೇನೆ. ನೀನು ಭಾರತ ದೇಶದಿಂದ ಬಂದಿದ್ದೀ, ಒಮ್ಮೊಮ್ಮೆ ಆಗಾಗ್ಗೆ ಸ್ವಲ್ಪ ನನ್ನ ಜೊತೆ ಕೂತ್ಕೋ, ನನ್ನ ಸಂಶಯಗಳನ್ನು ಪರಿಹರಿಸ್ಕೋತೇನೆ ಅಂತ ಅವ್ರು ಹೇಳಿದಾಗ, ಸರ್ ವಾಟ್ ಈಸ್ ಭಗವದ್ಗೀತಾ ಅಂತ ಕೇಳಿದ್ರು. ಇದು ನಿಜವಾಗಿಯೂ ನಡೆದಂತಹ ಸಂಗತಿ. ಪರಮಪೂಜ್ಯ ಶಾಂಭವಾನಂದಜಿಯವರು ನನಗೆ ಹೇಳಿದ್ದು. ಆಗ T.S. ಎಲಿಯಟ್ ಅವರು ಸಿಟ್ಟು ಮಾಡ್ಕೊಂಡು ಚೆನ್ನಾಗಿ ಬೈದಿರಂತೆ. ಎಂಥ ಭಾರತ ದೇಶದ ವಿದ್ಯಾಭ್ಯಾಸ ಪದ್ಧತಿ ಇದು, ಭಗವದ್ಗೀತೆ ಹೆಸರೇ ಕೇಳಿಲ್ವಲ್ಲ ನೀನು ಅಂತ. ಅವರಿಗೆ ಮನಸ್ಸಿಗೆ ತುಂಬ ಚುಚ್ಚಿಬಿಡ್ತದು. ಶಾಂಭವಾನಂದಜಿಯವರಿಗೊಂದು ಪತ್ರ ಹಾಕಿದ್ರು. ಕೂಡಲೇ ಶಾಂಭವಾನಂದಜಿಯವರು ಒಂದು 300-400 ರೂಪಾಯಿಯಷ್ಟು ಪುಸ್ತಕಗಳನ್ನು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಗೀತೆಯ ವಿಷಯವನ್ನು ಹೇಳ್ತಕ್ಕಂಥ ಪುಸ್ತಕಗಳನ್ನು ಕಳಿಸಿಕೊಟ್ರು. ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ಅಜ್ಞಾನ ಬೆಳೆದಿದೆ ಅನ್ನೋದಕ್ಕೆ ಒಂದು ದೃಷ್ಟಾಂತ. 1976ನೇ ಇಸ್ವಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಪ್ರಭುಸ್ವಾಮಿ ಅನ್ನೋರು, ಎಕನಾಮಿಕ್ಸ್ ಪ್ರೊಫೆಸರು, ಅಮೆರಿಕಕ್ಕೆ ಹೋಗಿದ್ದರು. ಸುಮಾರು 4 ವರ್ಷಗಳ ಕಾಲ ಅಲ್ಲಿದ್ದರು. ಅಲ್ಲಿಂದ ಬಂದ ಮೇಲೆ ಒಂದು ಪುಟ್ಟ ಪುಸ್ತಕವನ್ನು ಬರೆದರು. ಅಮೆರಿಕಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಅಂತ. ಸುಮಾರು 70-80 ಪುಟಗಳ ಸಣ್ಣ ಪುಸ್ತಕ. ಅದು ನನ್ನ ಕೈಗೆ ಸಿಕ್ತು. ಅದನ್ನು ಸಂಪೂರ್ಣವಾಗಿ ಓದಿದಾಗ ಒಂದು ಕಡೆ ಆಶ್ಚರ್ಯವಾಯಿತು, ಇನ್ನೊಂದು ಕಡೆ ದುಃಖ ಆಯಿತು, ಇನ್ನೊಂದು ಕಡೆ ಕೋಪನೂ ಬಂತು ಅಂತ ಇಟ್ಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ 2 ವಿಷಯಗಳನ್ನು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಭಾರತದಿಂದ ಅಮೆರಿಕಾ ದೇಶಕ್ಕೆ ಹೋಗ್ತಕ್ಕಂತಹ ಹಿಂದೂ ವಿದ್ಯಾರ್ಥಿಗಳಿಗೆ ಭಾರತ ದೇಶದ ಚರಿತ್ರೆ, ಸಂಸ್ಕೃತಿ, ಧರ್ಮ ಇದರ ಬಗ್ಗೆ ಯಾವ ಜ್ಞಾನವೂ ಇಲ್ಲ. ಆದರೆ ಅಮೆರಿಕಾ ದೇಶದ ಜನ, ಪ್ರೊಫೆಸರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗಬಹುದು, ಬೇರೆಯವರಾಗಬಹುದು, ಹಿಂದೂ ಧರ್ಮದ ಬಗ್ಗೆ ಬೇಕಾದಷ್ಟು ಕಾಳಜಿ ವಹಿಸಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇವರಿಗೆ ಉತ್ತರ ಕೊಡೋದಕ್ಕೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ತಮ್ಮ ದೇಶವನ್ನು, ತಮ್ಮ ಧರ್ಮವನ್ನು, ತಮ್ಮ ಸಮಾಜವನ್ನು ಅವರೆದುರಿಗೆ ಹೀನಾಮಾನ ಬೈತಾರೆ. ಐ ವಿಟ್ನೆಸ್ ಅಕೌಂಟ್ ಇದು. ಏನೋ ಅವರ ದೃಷ್ಟಿಯಲ್ಲಿ ತಾವು ದೊಡ್ಡವರಾಗ್ತೇವೆ ಅನ್ನೋ ಭಾವನೆ, ಹುಚ್ಚು ಭಾವನೆ ಇರಬಹುದು. ಇನ್ನು 2ನೇ ಅಂಶ ಅವರು ಬರೆದಿರೋದು, ಭಾರತ ದೇಶದಿಂದ ಅಲ್ಲಿಗೆ ಹೋಗಿರ್ತಕ್ಕಂತಹ ಮುಸಲ್ಮಾನ್ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪಾಕಿಸ್ತಾನಿ ವಿದ್ಯಾರ್ಥಿಗಳ ಜೊತೆಗೆ ಸೇರ್ಕೊಂಡ್ಬಿಡ್ತಾರೆ. ನಿರಂತರವಾಗಿ ಭಾರತದ ವಿರುದ್ಧವಾಗಿ, ಹಿಂದೂ ಧರ್ಮದ ವಿರುದ್ಧವಾಗಿ ಪ್ರಚಾರ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ, ತೊಂದರೆ ಕೊಡ್ತಾರೆ. 76ನೇ ಇಸ್ವಿ ನಾನು ಹೇಳ್ತಾ ಇರೋದು. ಮೊನ್ನೆ ಗೌತಮ್ ಅಂತ ನಮ್ಮ ಆಶ್ರಮದ ಯುವಕ ಅಲ್ಲಿಗೆ ಹೋಗಿದ್ದಾನೆ, ಒಂದು ಪತ್ರ ಬರೆದಿದ್ದಾನೆ. ಬರಿತಾನೆ, ಭಾರತ ದೇಶದಿಂದ ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆದರೆ ಬಿಹಾರಿನ ವಿದ್ಯಾರ್ಥಿಗಳದೇ ಒಂದು ಗುಂಪು, ತಮಿಳ್ನವ್ರದ್ದೇ ಒಂದು ಗುಂಪು, ಆಂಧ್ರದವ್ರದ್ದೇ ಒಂದು ಗುಂಪು, ಕರ್ನಾಟಕದವ್ರದ್ದೇ ಒಂದು ಗುಂಪು, ಹೀಗೆ. ಆದ್ದರಿಂದ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಈ ವ್ಯಕ್ತಿಗೆ
ಯಾವ ಗುಂಪಿಗೆ ಸೇರಿಕೊಳ್ಳೋದು? ಯಾರೂ ಸೇರಿಸಲ್ಲ. ಕರ್ನಾಟಕದ ಗುಂಪಿಗೆ ಏನಾದರೂ ಬೈ ಚಾನ್ಸ್ ಹೋದರೆ ಒಂದು ಸಿಗ್ತಕ್ಕಂಥ ಒಂದು ಸಂಭವ ಉಂಟು. ಅಂದಮೇಲೆ ಭಾರತ ದೇಶದಲ್ಲಿ ಭಾರತೀಯ ಇಲ್ಲ. ತಮಿಳ್ನವರಿದ್ದಾರೆ, ತೆಲುಗುನವರಿದ್ದಾರೆ, ಹಿಂದಿಯವರಿದ್ದಾರೆ, ಎಲ್ಲರೂ ಇದ್ದಾರೆ. ಭಾರತ ದೇಶದ ಪ್ರಜೆ ಮಾತ್ರ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ನಮ್ಮ ಧರ್ಮವನ್ನು ಪ್ರಚಾರ ಮಾಡೋದು, ನಮ್ಮ ಸಮಾಜವನ್ನು ಗಟ್ಟಿಯಾಗಿ ಕಟ್ಟೋದು ದೊಡ್ಡ ಸಮಸ್ಯೆ ಆಗ್ತಾಯಿದೆ. ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ನಮ್ಮ ಪ್ರೊಫೆಸರು ಒಂದು ಮಾತನ್ನು ಹೇಳಿದರು, ನೋಡಪ್ಪ, ನೀನೇನಾದರೂ ಯಾವಾಗಲಾದರೂ ಒಂದು ವಿಷಯವನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅಂತಿದ್ದರೆ ಅವರಿಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಪ್ರಾರಂಭ ಮಾಡಬೇಡ. ಅವ್ರಿಗೇನೂ ಗೊತ್ತಿಲ್ಲ ಅಂತಲೇ ತಿಳ್ಕೊಂಡು ಫಂಡಮೆಂಟಲ್ಸಿಂದ ಪ್ರಾರಂಭ ಮಾಡಿ ಹೇಳು ಅಂತ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾನು ನಿಮ್ಮ ಮೇಲೆ ಇದೇ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಪ್ರಶ್ನೋತ್ತರ ರೂಪದಲ್ಲಿ ಹಿಂದೂ ಧರ್ಮ ಅಂತ ಒಂದು ಪುಸ್ತಕ ತಂದಿದ್ದೇವೆ ಆಶ್ರಮದಿಂದ. ಸಾಕಷ್ಟು ಪ್ರತಿಗಳನ್ನು ಅಚ್ಚು ಮಾಡಲಾಗಿದೆ, ಖರ್ಚಾಗಿದೆ. ಅನೇಕ ಭಾಷೆಗಳಿಗೆ ತರ್ಜುಮೆ ಮಾಡಲಾಗಿದೆ. ಮೊನ್ನೆ ನಮ್ಮ ಗೌತಮ್ ಕೂಡ ಬರೀತಾನೆ, ಅಲ್ಲಿ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ, ಇಂಟರ್ನೆಟ್ನಲ್ಲಿ ಬರುತ್ತೆ. ತುಂಬ ಪಾಪ್ಯುಲರ್ ಆಗಿದೆ ಈ ಪುಸ್ತಕ ಅಂತ. ಈ ಪುಸ್ತಕವನ್ನು ನಾನು ಮೈಸೂರಿನಲ್ಲಿದ್ದಾಗ ಬರೆದದ್ದು. ಹೀಗೇ ಯೋಚನೆ ಮಾಡ್ತಾ ಮಾಡ್ತಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಗ್ರ ಹಿಂದೂ ಧರ್ಮದ ಪರಿಚಯವನ್ನು ಮಾಡಿಕೊಡಬೇಕು. ಅದಕ್ಕೂ ಹಿಂದೆ ಒಂದು ಕಥೆ ನಡೆದಿತ್ತು. ಮೈಸೂರಿನಲ್ಲಿ ಕೃಷ್ಣಮೂರ್ತಿ ಎಂಬತಕ್ಕಂಥ ಒಬ್ಬ ಹುಡುಗ MBBS ಓದ್ತಾ ಇದ್ದ, ಆಶ್ರಮಕ್ಕೆ ಬರ್ತಿದ್ದ. ಪಾಸ್ ಮಾಡಿದ್ಮೇಲೆ ವೆಲ್ಲೂರಿಗೆ ಹೋದ. ಅಲ್ಲಿಯ CMC ಹಾಸ್ಪಿಟಲಲ್ಲಿ ಕೆಲಸ ಸಿಕ್ತು. ಡಾಕ್ಟರ್ಸ್ ಅಸೋಸಿಯೇಷನ್ ಒಂದು ಮಾಡಿಕೊಂಡಿದ್ದರು. ಅಲ್ಲಿ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸದಸ್ಯನಾಗಲೇಬೇಕು. ಮೊಟ್ಟ ಮೊದಲನೆಯ ಸಭೆ, ಮೀಟಿಂಗು ಇವನು ಅಟೆಂಡ್ ಮಾಡಿದ್ರಲ್ಲಿ ಒಂದು ಸ್ವಾರಸ್ಯಕರವಾದ ಘಟನೆ ನಡೀತಂತೆ. ಒಬ್ಬರು ಕ್ರಿಶ್ಚಿಯನ್ ಡಾಕ್ಟರು ಹೇಳಿದ್ರಂತೆ, ನಿಮ್ಮ ಹಿಂದೂ ಧರ್ಮದ ಮೇಲೆ ನಾನು ಇಂತಿಂತಹ ಅಬ್ಜೆಕ್ಷನ್ಸ್, ಆಪಾದನೆಗಳನ್ನು ಮಾಡ್ತೇನೆ. ನೀವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟರೆ ನಾನು ಹಿಂದೂ ಆಗ್ತೇನೆ, ಇಲ್ಲದೆ ಹೋದರೆ ನೀವು ಕ್ರಿಶ್ಚಿಯನ್ ಆಗಬೇಕು. ಅಲ್ಲಿ 15-20 ಜನ ಡಾಕ್ಟರ್ಸು, ಇನ್ಕ್ಲೂಡಿಂಗ್ ಮೆನಿ ಸೀನಿಯರ್ಸ್, ಎಸ್ಪೆಷಲಿ ಒನ್ ಫ್ರಮ್ ಮಹಾರಾಷ್ಟ್ರ, ಒಬ್ಬರು ಕೂಡ ತಲೆ ಎತ್ತಲಿಲ್ಲ. ತಲೆ ತಗ್ಗಿಸ್ಕೊಂಡು ಕೂತಿದ್ದಾರೆ. ಈ ಹುಡುಗನಿಗೆ ತುಂಬ ಕಸಿವಿಸಿ ಆಯಿತು. ನನಗೊಂದು ಉದ್ದನೆ ಕಾಗದ ಬರಲ್ಲ, ಹೀಗಾಯಿತು, ಏನು ಮಾಡಲಿ ನಾನು ಅಂತ ನಾನು ಯೋಚನೆ ಮಾಡಿದೆ. ಈಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಒಂದು ಆಗಬೇಕು ಇದಕ್ಕೆ ಅಂಥೇಳಿ ಆರ್ಯ ಸಮಾಜದವರು ಆ್ಯಂಟಿ ಕ್ರಿಶ್ಚಿಯನ್ ಲಿಟ್ರೇಚರ್ ಬೇಕಾದಷ್ಟು ಮಾಡಿದ್ದಾರೆ. ಮೈನವರು ಹೇಳುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಅದನ್ನೆಲ್ಲ ಒಂದು ಸೆಟ್ ಮಾಡಿ ಕಳಿಸ್ಕೊಟ್ಟೆ, ಹಿಟ್ ಬ್ಯಾಕ್ ಅಂತ ಫಸ್ಟು. ಆಮೇಲೆ ವಾಟ್ ಎವ್ರಿ ಹಿಂದೂ ಆಟ್ ಟು ನೋ ಅಂತಂದ್ಬಿಟ್ಟು ಅದರಲ್ಲಿ ಮೊದಲನೇ ಭಾಗ ಹಿಂದೂ ಧರ್ಮದ ಸಾರ, ಎರಡನೇ ಭಾಗದಲ್ಲಿ ನಮ್ಮ ಧರ್ಮದ ಮೇಲೆ ಬೇರೆಯವರು ಮಾಡ್ತಕ್ಕಂತಹ ಆಪಾದನೆಗಳಿಗೆ ಉತ್ತರ, ಮೂರನೇ ಭಾಗ ಪೀಪಲ್ ಲಿವಿಂಗ್ ಇನ್ ಗ್ಲಾಸ್ ಹೌಸಸ್ ಶುಡ್ ನಾಟ್ ಥ್ರೋ ಸ್ಟೋನ್ಸ್ ಅಂತ. ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಬಗ್ಗೆ ಅವರುಗಳೇ ಮಾಡಿರ್ತಕ್ಕಂತಹ ಟೀಕೆಗಳನ್ನು ಆಯಾ ಪುಸ್ತಕಗಳಿಂದ ಉದ್ಧರಿಸಿ ಬರೆದದ್ದಾಯಿತು. ಇದು ಹಿಂದೆ ಆಗಿದ್ದು. ಅನಂತರ ನಾನು ಯೋಚನೆ ಮಾಡಿದೆ, ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ ಮಟ್ಟದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ
ನಮ್ಮ ಧರ್ಮವನ್ನು ಹೇಳಿಕೊಡಬೇಕು. ಕ್ರಿಶ್ಚಿಯಾನಿಟಿನಲ್ಲಿ ಕ್ಯಾಟಕಿಸಮ್ ಅಂತಲೇ ಹೇಳ್ತಾರೆ. ಪ್ರಶ್ನೋತ್ತರ ರೂಪದಲ್ಲಿ ಅವರ ಧರ್ಮವನ್ನು ಹೇಳಿಕೊಡ್ತಾರೆ. ಆ ರೀತಿ ಈ ಪುಸ್ತಕವನ್ನು ಬರೆದು ಒಂದು 3-4 ಜನ ಪ್ರೊಫೆಸರ್ಗಳ ಸಹಾಯವನ್ನು ತೆಗೆದುಕೊಂಡು ಅದಕ್ಕೊಂದು ರೀತಿಯ ಶೇಪ್ ಕೊಟ್ಟಿದ್ದಾಯಿತು ಅಂತ ಇಟ್ಕೊಳ್ಳಿ. ಈಗ ನಾನು ಮುಖ್ಯವಾಗಿ ಇದರಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಅದೇ ರೀತಿಯಲ್ಲಿ ತೆಗೆದುಕೊಂಡು ಅದಕ್ಕೆ ಉತ್ತರಗಳನ್ನು, ವಿವರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸ್ವಲ್ಪ ನೀವೆಲ್ಲ ಸಹಿಸ್ಕೋಬೇಕು. ಸ್ವಾಮೀಜಿಯವರೇನು LKG ಕ್ಲಾಸ್ ಮಾಡ್ತಾ ಇದ್ದಾರಲ್ಲ ನಮಗೆ ಅಂತ. ಮೊಟ್ಟ ಮೊದಲನೇ ಪ್ರಶ್ನೆ, ಹಿಂದೂ ಧರ್ಮವೆಂದರೇನು? ನಮ್ಮ ಧರ್ಮಕ್ಕೆ ಹಿಂದೂ ಧರ್ಮ ಅನ್ನೋ ಹೆಸರು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಪ್ರಾಚೀನ ಕಾಲದಲ್ಲಿ ಯಾವ ಹೆಸರು ಇರಲಿಲ್ಲ. ಈ ಪ್ರಶ್ನೆಯನ್ನು ಒಬ್ಬರು ಭಕ್ತರು ಹಿಂದಿನ ಕಂಚಿ ಶಂಕರಾಚಾರ್ಯರಿಗೆ, ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಕೇಳಿದರು, ಯಾತಕ್ಕೆ ನಮ್ಮ ಧರ್ಮಕ್ಕೆ ವಿಶೇಷವಾದಂಥ ಹೆಸರಿಲ್ವಲ್ಲ? ಅವರು ಬಹಳ ಸರಳವಾಗಿ ಒಂದು ಉತ್ತರ ಕೊಟ್ಟರು. ನೋಡಪ್ಪ, ನಾನು ಮೊನ್ನೆ ದಿವಸ ಮಧ್ಯಾಹ್ನ ಹೀಗೆ ಸ್ವಲ್ಪ ವಿಶ್ರಾಂತಿ ತಗೋತಾ ಇದ್ದೆ ಆಶ್ರಮದಲ್ಲಿ. ಯಾರೋ ಒಬ್ಬ ನಮ್ಮ ಮಠದ ಪರಿಚಾರಕರೊಬ್ಬರು ಬಂದು ಹೇಳಿದರು, ತಮ್ಮನ್ನು ನೋಡಲಿಕ್ಕೆ ರಾಮು ಬಂದಿದ್ದಾನೆ ಅಂತ. ತಕ್ಷಣ ನಾನು ಕೇಳಿದೆ, ಯಾವ ರಾಮು ಅಂತ. ಈಗ ಯಾವ ರಾಮು ಅನ್ನೋ ಪ್ರಶ್ನೆ ನಾನು ಕೇಳಬೇಕಾದ್ರೆ ಒಬ್ಬರಿಗಿಂತ ಹೆಚ್ಚಾದ ರಾಮುಗಳು ಇರಬೇಕಲ್ಲಿ. ಒಬ್ಬ ಲಾಯರ್ ರಾಮು ಇರಬೇಕು, ಒಬ್ಬ ಡಾಕ್ಟರ್ ರಾಮು ಇರಬೇಕು, ಇನ್ನೊಬ್ಬರು ಇನ್ಯಾವ ಮೇಷ್ಟ್ರ ರಾಮು ಇರಬೇಕು. ಹಾಗೆ ಒಬ್ಬರಿಗಿಂತ ಹೆಚ್ಚು ಜನ ಇದ್ದ ಪಕ್ಷದಲ್ಲಿ ಮಾತ್ರ ಇಂತಹ ಒಂದು ಪ್ರಶ್ನೆಗೆ ಅವಕಾಶ ಉಂಟು. ಆದರೆ ಏಷ ಧರ್ಮ ಸನಾತನಃ, ನಮ್ಮ ಸನಾತನ ಧರ್ಮ ಸಾವಿರಾರು ವರ್ಷಗಳ ಹಿಂದೆ ಪ್ರಾರಂಭವಾದಾಗ ಎರಡನೆಯ ಧರ್ಮವೇ ಇರಲಿಲ್ಲವಾದ್ದರಿಂದ ಇದಕ್ಕೆ ಒಂದು ಹೆಸರನ್ನು ಕೊಡ್ತಕ್ಕಂಥ ಪ್ರಮೇಯ ಬರಲಿಲ್ಲ. ಎಷ್ಟು ಸೊಗಸಾದ ಉತ್ತರ ನೋಡಿ ಅದು. ಪರಮಾತ್ಮನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮ ಬರ್ತಾನೆ. ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಆದೇಶ ಕೊಡ್ತಾನೆ ಜಗತ್ತನ್ನು ಸೃಷ್ಟಿ ಮಾಡು ಅಂತ. ಸೃಷ್ಟಿ ಮಾಡಿದ ಮೇಲೆ ಆ ಜಗತ್ತು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ವೇದಗಳ ಜ್ಞಾನವನ್ನು ಕೊಡು ಅಂತ ಹೇಳಿ ವೇದಗಳನ್ನು ಕೊಡ್ತಾನೆ. ವೇದಗಳನ್ನು ಸೃಷ್ಟಿಯಲ್ಲಿ ಪ್ರಚಾರ ಮಾಡುವುದಕ್ಕೋಸ್ಕರ ಸನಕಾದಿ ಮಹರ್ಷಿಗಳನ್ನು ಮಾನಸಪುತ್ರರನ್ನು ಕೊಡ್ತಾನೆ. ಅವರ ಮೂಲಕ ಬರುತ್ತೆ. ಪ್ರತಿಯೊಂದು ಸೃಷ್ಟಿ ಸ್ಥಿತಿ ಪ್ರಳಯದಲ್ಲಿಯೂ ಕೂಡ ಈ ಜ್ಞಾನ ಮತ್ತೆ ಮತ್ತೆ ಬಂದು ಹೋಗ್ತಾ ಇರುತ್ತೆ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬೈ ವೇದಾಸ್ ನೋ ಬುಕ್ಸ್ ಆರ್ ಮೆಂಟ್ ಅಂತ ಹೇಳ್ತಾರೆ. ವೇದ ಅಂತಂದರೆ ಅಧ್ಯಾತ್ಮ ಜ್ಞಾನ ಸಂಪತ್ತು. ಅದನ್ನು ಪರಮಾತ್ಮೆಯಿಂದ ಬಂದದ್ದು ಪ್ರಚಾರ ಮಾಡ್ತಾ ಇರ್ತೇವೆ. ಒಂದು ಸೃಷ್ಟಿ ಹೋಗುತ್ತೆ, ಮತ್ತೊಂದು ಸೃಷ್ಟಿ ಬರುತ್ತೆ. ಹಾಗೆ ನಮ್ಮ ಧರ್ಮದ ಮೂಲ ಸ್ವರೂಪ ತತ್ವ ದರ್ಶನ ಬಂದದ್ದು. ಆದರೆ ಚಾರಿತ್ರಿಕ ದೃಷ್ಟಿಯಿಂದ ನೋಡಿದಾಗ ವಿವೇಕಾನಂದರು ಒಂದು ವಿವರಣೆಯನ್ನು ಕೊಡ್ತಾರೆ. ಸಿಂಧೂ ಧರ್ಮ ನದಿಯ ದಡದಲ್ಲಿದ್ದಂತಹ ಜನಗಳಿಗೆ ಸಿಂಧೂಗಳು ಅಂತಲೂ, ಅವರು ಆಚರಣೆಗೆ ತಂದಿದ್ದಂತಹ ಧರ್ಮವನ್ನು ಸಿಂಧೂ ಧರ್ಮ ಅಂತಲೂ ಪರ್ಷಿಯನ್ರು ಕರೀತಾ ಇದ್ದರು. ಅವರ ಭಾಷೆಯಲ್ಲಿ ಸಕಾರಕ್ಕೆ ಬದಲು ಹಕಾರವನ್ನು ಉಪಯೋಗಿಸ್ತಾ ಇದ್ದರು. ಆದ್ದರಿಂದ ಹಿಂದೂ ಧರ್ಮ, ಹಿಂದೂ ನದಿ, ಹಿಂದೂ ಜನ ಅನ್ನೋದು ರೂಢಿಗೆ ಬಂತು ಅಂತ ಹೇಳ್ತಾರೆ. ಇಟ್ಸ್ ಜಿಯೋಗ್ರಾಫಿಕಲ್ ನೇಮ್ ಅಂತ ಇಟ್ಕೊಳ್ಳಿ. ಆದರೆ ಇತ್ತೀಚೆಗೆ ನಮ್ಮ ದೃಷ್ಟಿಕೋನದಿಂದ ನೋಡಿದಾಗ ಯೋಚನೆ ಮಾಡಿದಂತಹ ಪಂಡಿತರು ಹೇಳ್ತಾರೆ, ನಮ್ಮ ಧರ್ಮವನ್ನು ಸನಾತನ ಧರ್ಮ ಅನ್ನೋ ಶಬ್ದದಿಂದ ಸೂಚಿಸಬಹುದು. ನಿಜವಾಗಿಯೂ ಕೂಡ ಇದು ಬಹಳ ಸೊಗಸಾಗಿರ್ತಕ್ಕಂಥ, ಅರ್ಥಗರ್ಭಿತವಾಗಿರ್ತಕ್ಕಂಥ ಶಬ್ದ ಇದು. ಎರಡು ಪದ ಇದೆ, ಒಂದು ಸನಾತನ, ಒಂದು ಧರ್ಮ.
ಧರ್ಮ ಅಂದರೆ ಏನು? ಪರಮ ಪೂಜ್ಯ ತ್ಯಾಗೀಶಾನಂದಿಯವ್ರು ನಾನು ಒಮ್ಮೆ ಕೇಳಿದಾಗ ಅವ್ರು ಹೇಳಿದ್ರು, ನೋಡಪ್ಪ, ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ. ಇದನ್ನು ಮಹಾಭಾರತ ಹೇಳಿದೆ. ಯಾವುದರಿಂದ ಇಡೀ ಜಗತ್ತು ಧರಿಸಲ್ಪಟ್ಟಿದೆಯೋ ಆ ಮೂಲ ಶಕ್ತಿಗೆ ಧರ್ಮ ಅಂತ ಹೆಸರು. ಅಂದರೆ ಪರಮಾತ್ಮ. ಧರ್ಮ ಅನ್ನೋ ಶಬ್ದಕ್ಕೆ ಮೊಟ್ಟ ಮೊದಲನೇ ಅರ್ಥ ಭಗವಂತ ಪರಮಾತ್ಮ. ಧರ್ಮೋ ಧರ್ಮವಿದುತ್ತಮ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವೆ. ಎರಡನೆಯದಾಗಿ ಆ ಧರ್ಮವನ್ನು, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕಾಗಿ ನಾವು ಯಾವ ಒಂದು ಸಾಧನಾ ಪಥವನ್ನು ಅನುಸರಿಸ್ತೀವೋ ಅದಕ್ಕೂ ಕೂಡ ಧರ್ಮ ಅನ್ನೋ ಹೆಸರನ್ನು ಕೊಡಬಹುದು. ಇನ್ನೂ ಒಂದು ಮಟ್ಟ ಕೆಳಗಡೆ ಬಂದಾಗ ಕರ್ತವ್ಯ ಕರ್ಮ, ನಮ್ಮ ಜೀವನದಲ್ಲಿ, ವ್ಯಾವಹಾರಿಕ ಜೀವನದಲ್ಲಿ ನಡೆಸಬೇಕಾದಂಥದ್ದು, ಹೀಗೆ ಅನೇಕ ಅರ್ಥಗಳನ್ನು ಕೊಡಬಹುದು. ಅಂದರೆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಸಾಧನಾ ಪಥ. ಈ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕಿರ್ತಕ್ಕಂಥ ಸಾಧನಾ ಪಥ ಇದೆಯಲ್ಲ, ನಾವು ಹೇಳಿಕೊಟ್ಟಿರ್ತಕ್ಕಂಥದ್ದು, ನಮ್ಮ ಧರ್ಮದಲ್ಲಿ ಬಂದಿರತಕ್ಕಂಥದ್ದು ಸನಾತನ. ಸನಾತನ ಅಂದರೆ ಶಾಶ್ವತವೂ ಹೌದು, ಅತ್ಯಂತ ಪ್ರಾಚೀನವೂ ಹೌದು. ಯಾವಾಗ ಪ್ರಾರಂಭವಾಯಿತೋ ನಮಗೆ ಗೊತ್ತಿಲ್ಲ, ಆದರೆ ಅದು ಶಾಶ್ವತ. ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಯ ನಚಿಕೇತನಿಗೆ ಉಪದೇಶವನ್ನು ಕೊಟ್ಟಾದ ಮೇಲೆ ಹೇಳ್ತಾನೆ, ಈಗ ನಾನು ಈ ಉಪದೇಶವನ್ನು ಕೊಟ್ಟೆ, ಅದನ್ನು ಅನುಸರಿಸಿ ನಚಿಕೇತ ಆತ್ಮಸಾಕ್ಷಾತ್ಕಾರವನ್ನು ಪಡ್ಕೊಂಡ. ಆದರೆ ಅದು ಕೇವಲ ನಚಿಕೇತನಿಗೋಸ್ಕರ ಮಾತ್ರ ಅಲ್ಲ, ಯಾರು ಬೇಕಾದರೂ ಆಗಲಿ ಈ ಒಂದು ಸಾಧನಾ ಪಥವನ್ನು ಅನುಸರಿಸಿದ ಪಕ್ಷದಲ್ಲಿ ಅವರೂ ಕೂಡ ಅದೇ ಫಲವನ್ನು ಪಡೆಯುತ್ತಾರೆ. ಶಾಶ್ವತವಾಗಿರ್ತಕ್ಕಂತಹ ಸತ್ಯ ಇದು. ಸೈನ್ಸ್ನಲ್ಲಿ ಹೇಳುತ್ತೆ H2O ಅಂತಂದರೆ ನೀರು ಅಂತ ಅನ್ನುತ್ತೆ. ಯಾರು ಬೇಕಾದರೂ H2Oನ ತಯಾರು ಮಾಡಲಿ, ನೀರು ಬರಲೇಬೇಕದು. ಅದೊಂದು ಮೂಲ ಸತ್ಯ. ಹಾಗೆ ಯಾವುದನ್ನು ನಾವು ಹಿಂದೂ ಧರ್ಮ ಅಂತ ಕರಿತೀವೋ ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು ಸನಾತನ ಧರ್ಮ. ಧರ್ಮ ಅಂದರೆ ಪರಮಾತ್ಮ ಮತ್ತು ಅವನ ಬಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ಸಾಧನಾ ಪಥ. ಅದು ನಾವು ಹೇಳಿಕೊಡ್ತಾ, ನಮ್ಮ ಶಾಸ್ತ್ರ ಹೇಳಿರ್ತಕ್ಕಂಥದ್ದು, ಗುರು ಪರಂಪರೆ ಹೇಳಿರ್ತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು. ನಿನ್ನೆನೂ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಬರಲಿ, ಅದನ್ನು ಅನುಸರಿಸಿದರೆ ಅದೇ ಫಲವನ್ನು ಪಡೀತಾರೆ. ಅಂದರೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ, ಸೊಗಸಾಗಿರ್ತಕ್ಕಂತಹ ಹೆಸರು ಅಂತ ಹೇಳ್ಬೋದು. ಇಲ್ಲಿ ನಾವು ಒಂದು ವೈಶೇಷ್ಯವನ್ನು ಕಾಣ್ತೇವೆ. ನಮ್ಮ ಈ ಸನಾತನ ಧರ್ಮದಲ್ಲಿ ವೈವಿಧ್ಯದಲ್ಲಿ ಏಕತೆ ಉಂಟು. ಅನೇಕ ರೀತಿಯ ಸಾಧನಾ ಪಥಗಳನ್ನು ನಾವು ಕಾಣ್ತೇವೆ, ಉಪಾಸನಾ ಮಾರ್ಗಗಳನ್ನು ಕಾಣ್ತೇವೆ, ದೇವತೆಗಳನ್ನು ಕಾಣ್ತೇವೆ. ಆದರೆ ಕೊನೆಗೆ ಸಿಗ್ತಕ್ಕಂತಹ ಫಲ ಮಾತ್ರ ಒಂದೇ. ದೇವತಾ ವೈವಿಧ್ಯ, ಸಾಧನಾ ಪಥದ ವೈವಿಧ್ಯ ಇದ್ದರೂ ಕೂಡ ಕೊನೆಗೆ ತಲುಪ್ತಕ್ಕಂತಹ ಗುರಿ ಬ್ರಹ್ಮಾನುಭವ, ಸಚ್ಚಿತ್ ಆನಂದ. ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮ, ಶಾಶ್ವತವಾಗಿರ್ತಕ್ಕಂಥದ್ದು. ಯಾರು ಯಾವಾಗ ಬೇಕಾದರೂ ಕೂಡ ಅದನ್ನು ಅನುಸರಿಸಿ ಆ ಫಲವನ್ನು ಪಡೆಯಬಹುದು. ಇದನ್ನು ಯಾರು ಯಾವಾಗ ಪ್ರಾರಂಭಿಸಿದರೂ ಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ಲರೆದುರಿಗೂ ಬರುತ್ತೆ ಅಂತ ಇಟ್ಕೊಳ್ಳಿ. ನಾವು ಹೇಳೋದಿಷ್ಟೇ, ಎರಡು ರೀತಿಯಲ್ಲಿ ಉತ್ತರ ಕೊಡಬಹುದು. ಗೊತ್ತಿಲ್ಲ ಅಂತ ಹೇಳಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ನಗಬಹುದು, ಏನಯ್ಯ ನಿಮ್ಮ ಧರ್ಮದ ವಿಷಯ ನಿಮಗೆ ಗೊತ್ತಿಲ್ವೇ ಅಂತ. ಆಗ ನಾವು ಉತ್ತರ ಕೊಡ್ತೇವೆ, ಅದು ಎಷ್ಟೊಂದು ಪ್ರಾಚೀನ ಅಂತಂದರೆ ಆ ರೀತಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇದು ಋಷಿ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಸಾವಿರಾರು ವರ್ಷಗಳಿಂದ ಈ ಒಂದು ನದಿ ಹರ್ಕೊಂಡು ಬರ್ತಾ ಇದೆ. ಇವತ್ತು ನಾವು ಇದನ್ನು ಗಂಗಾ ಅಂತ ಕರಿತೀವಿ. ಈ ಕಡೆನೂ ಇದೆ ನೀರು, ಆ ಕಡೆನೂ ಇದೆ. ಸಾವಿರಾರು ವರ್ಷಗಳಿಂದ ಹರ್ಕೊಂಡು ಹೋಗ್ತಾ ಇದೆ.
ಹಾಗೆ ಈ ಸನಾತನ ಧರ್ಮ ಇದನ್ನು ನಿರ್ದಿಷ್ಟವಾಗಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಪ್ರಾರಂಭ ಮಾಡಿಲ್ಲ. ಈ ಪ್ರಶ್ನೆ ಯಾತಕ್ಕೆ ಬರುತ್ತೆ ಅಂತಂದರೆ, ನಾವು ಬೇರೆ ಧರ್ಮಗಳಿಗೆ ಹೋಲಿಸಿದಾಗ ಈ ಪ್ರಶ್ನೆ ಬರುತ್ತೆ. ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಅನ್ನುವಾಗ ಅವ್ರು ಯಾರೋ ಒಬ್ಬ ವ್ಯಕ್ತಿ ಇದೆ, ಯಾವುದೋ ಒಂದು ಕಾಲದಲ್ಲಿ ಪ್ರಾರಂಭ ಆಯಿತು. ಇನ್ನು ಮೂರನೇ ಪ್ರಶ್ನೆ, ಈ ಧರ್ಮದ ಮೂಲ ಗ್ರಂಥ ಯಾವುದು, ಅದರ ವಿಷಯ ನಿರೂಪಣೆಯನ್ನು ಮಾಡುವಿರಾ ಅಂತ. ಈ ಮೂಲ ಧರ್ಮದ ಗ್ರಂಥದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹೇಳ್ತೇವೆ ವೇದಗಳು ನಮ್ಮ ಧರ್ಮದ ಮೂಲ ಗ್ರಂಥ ಅಂತ. ಇವತ್ತಿಗೂ ಕೂಡ ವಿಶೇಷವಾಗಿ ಋಗ್ವೇದ ನಮಗೆ ಸಿಕ್ಕುತ್ತೆ, ಪೂರ್ತ ಪ್ರಿಂಟ್ ಆಗಿದೆ ಅಂತ ಇಟ್ಕೊಳ್ಳಿ. ಆ ಋಗ್ವೇದದಲ್ಲಿರ್ತಕ್ಕಂಥ ವಿಷಯಗಳನ್ನು ಓದಿದಾಗ ಎಷ್ಟೋ ಸಲ ನಮ್ಮ ತಲೆಬಾಲ ಗೊತ್ತಾಗಲ್ಲ. ಇವತ್ತು ನಾವು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮತ್ತು ಪ್ರಚಾರದಲ್ಲಿರ್ತಕ್ಕಂಥ ಹಿಂದೂ ಧರ್ಮಕ್ಕೂ ಮತ್ತು ಈ ವೇದಗಳಲ್ಲಿ ಪ್ರತಿಪಾದಿಸಿರ್ತಕ್ಕಂಥ ಧರ್ಮಕ್ಕೂ ಹೆಚ್ಚು ಸಾಮ್ಯ ಕಾಣೋದಿಲ್ಲ ನಮಗೆ. ಆದರೆ ಸರಿಯಾದ ದೃಷ್ಟಿಕೋನದಿಂದ ನಾವು ಅದನ್ನು ನೋಡಿದಾಗ ವೇದಾಂತ, ವೇದಗಳ ಕೊನೆಯ ಭಾಗದಲ್ಲಿ ಬರತಕ್ಕಂತಹ ಉಪನಿಷತ್ತುಗಳು, ಆ ಉಪನಿಷತ್ತುಗಳನ್ನು ಅನುಸರಿಸಿ ಬಂದಿರತಕ್ಕಂತಹ ಭಗವದ್ಗೀತೆ, ಇವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಧರ್ಮಗ್ರಂಥ ಅಂತ ಭಾವಿಸಬಹುದು. 11 ಉಪನಿಷತ್ತುಗಳನ್ನು ಶಂಕರಾಚಾರ್ಯರು ಭಾಷ್ಯ ಬರೆದಿರೋದರಿಂದ ಪ್ರಧಾನ ಅಂತ ಭಾವಿಸ್ತೇವೆ. ಆದರೆ ಈ 11ರಲ್ಲಿ ಕೆಲವು ಉಪನಿಷತ್ತುಗಳು ಏನೂ ಅರ್ಥವಾಗೋದಿಲ್ಲ ನಮಗೆ. ಈಶ, ಕೇನ, ಕಠ, ಮುಂಡಕ, ಛಾಂದೋಗ್ಯ, ಬೃಹದಾರಣ್ಯಕದಲ್ಲಿ ಕೆಲವು ಭಾಗಗಳು, ತೈತ್ತಿರೀಯ ಉಪನಿಷತ್ತು, ಇವುಗಳನ್ನು ಮಾತ್ರ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೋಬಹುದು. ಆದರೆ ಆಧುನಿಕ ಹಿಂದೂ ಧರ್ಮದ ಮತ್ತು ಸಮಾಜದ ದೃಷ್ಟಿಕೋನದಿಂದ ನೋಡಬೇಕಾದ್ರೆ ಭಗವದ್ಗೀತಾ ಈಸ್ ದಿ ಸ್ಕ್ರಿಪ್ಚರ್ ಆಫ್ ಮಾಡರ್ನ್ ಹಿಂದೂಯಿಸಮ್. ಅದರಲ್ಲಿ ನಮಗೆ ತತ್ವಶಾಸ್ತ್ರದ ವಿಷಯವೂ ಸಿಕ್ಕುತ್ತೆ, ಪ್ರಾಯೋಗಿಕವಾಗಿರ್ತಕ್ಕಂಥ ಸಾಧನಾ ಪಥಗಳನ್ನು ಕಾಣ್ತೇವೆ. ಅಷ್ಟೇ ಅಲ್ಲ, ಕೊಂಚ ಮಟ್ಟಿಗೆ ಸಮಾಜದಲ್ಲಿ ನಾವು ಅನುಸರಿಸಬೇಕಾಗಿರ್ತಕ್ಕಂತಹ ನೈತಿಕ ರೀತಿ ನೀತಿಗಳನ್ನು ಕೂಡ ಕಾಣ್ತೇವೆ. ಅಂದರೆ ಈಗಿನ ಕಾಲದಲ್ಲಿ ನಮ್ಮ ಜೀವನಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ, ವ್ಯಾವಹಾರಿಕ ಜೀವನಕ್ಕೆ ಭಗವದ್ಗೀತೆ ಸಾಕು. ಈ ಒಂದು ಗೀತೆ ಅಧ್ಯಯನವನ್ನು ಯಾವ ಜೀವ ಮಾಡಿದ್ರೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಪುಷ್ಟಿಗೆ ಬೇಕಾದಂತಹ ಸತ್ವವನ್ನು ನಾವು ಪಡೆಯಬಹುದು. ನೋಡಿ, ನೀವು ನಿಜವಾಗಿಯೂ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಾ ಇದ್ದ ಪಕ್ಷದಲ್ಲಿ, ಆಗಾಗ್ಗೆ ಅದನ್ನು ಅರ್ಥಚಿಂತನೆ ಮಾಡ್ತಾ ಇದ್ದ ಪಕ್ಷದಲ್ಲಿ, ಸ್ವಲ್ಪ ಮಟ್ಟಿಗಾದರೂ ಅದರ ವಿಷಯವನ್ನು ತಿಳ್ಕೊಂಡಿದ್ದ ಪಕ್ಷದಲ್ಲಿ ಹೇಗೆ ಅದು ಒಳಗಡೆಯಿಂದ ನಿಮಗೆ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ ಅನ್ನೋದಕ್ಕೆ ಒಂದೆರಡು ಸಣ್ಣ ವಾಕ್ಯಗಳನ್ನು ಹೇಳ್ತೇನೆ. ತುಂಬ ನೀವು ಜೀವನದಲ್ಲಿ ಸೋತು ಹೋಗಿರ್ತೀವಿ ತಿಟ್ಕೊಳ್ಳಿ. ನಾನು ದೇವರಲ್ಲಿ ಭಕ್ತಿ ಮಾಡಿದ್ದೇನೆ, ಜಪ ಮಾಡಿದ್ದೇನೆ, ಸಾಧನೆ ಮಾಡಿದ್ದೇನೆ, ಒಳ್ಳೆಯ ಜೀವನ ನಡೆಸಿದ್ದೇನೆ, ಆದರೂ ಕೂಡ ನನಗೆ ಯಾಕೆ ಹೀಗಾಯಿತು? ನಾವು ಎಷ್ಟೋ ಸಲ ಇಂತಹ ಸಂದರ್ಭಗಳನ್ನು ಎದುರಿಸಬೇಕಾಗತ್ತೆ. ನಮೇ ಭಕ್ತ ಪ್ರಣಶ್ಯತಿ ಅಂತಂದೆ ಭಗವಂತ. ಅದರಿಂದ ನಮಗೆ ಒಳಗಡೆಯಿಂದ ಶಕ್ತಿ ಸಿಗುತ್ತೆ. ಹೌದಪ್ಪ, ಇದು ತಾತ್ಕಾಲಿಕ. ನಾವು ನಿಜವಾಗಿಯೂ ಕೂಡ ಭಗವಂತನ ಭಕ್ತನಾಗಿದ್ದ ಪಕ್ಷದಲ್ಲಿ ಅವರು ಎಂದಿಗೂ ಕೂಡ ನಮ್ಮ ಕೈ ಬಿಡಲ್ಲ. ಪರಮ ಪೂಜ್ಯ ಯತೀಶ್ವರಾಂಜಿಯವರು, ನಿಮ್ಮಲ್ಲಿ ಕೆಲವರಾಗಲೇ ನೋಡಿದ್ದೀರಿ ಅಂತ ಇಟ್ಕೊಳ್ಳಿ ಅವರನ್ನು. ಬೆಂಗಳೂರು ಆಶ್ರಮದ ಅಧ್ಯಕ್ಷರಾಗಿದ್ದರು 51ರಿಂದ 66ವರೆಗೆ. ರಾಮಸ್ವಾಮಿ ಅವರಿಗೆ ನಮಗೆಲ್ಲ ತುಂಬ ಅವರ ಸೇವೆ ಮಾಡತಕ್ಕಂಥ ಅವಕಾಶ ಸಿಕ್ಕಿತ್ತು. ಒಮ್ಮೆ ಅವರು ಹೇಳಿದ್ರು, ಬಹಳ ಗ್ರೇಟ್ ಫೀಲಿಂಗ್, ಗುರು ಮಹಾರಾಜ್ ಹ್ಯಾಸ್ ನೆವರ್ ಫರ್ಸೇಕನ್ ಮೀ ಈವನ್ ದೋ ಐ ಇನ್ ಮೈ ಇಗ್ನೊರೆನ್ಸ್ ಹ್ಯಾವ್ ಸಮ್ಟೈಮ್ಸ್ ಫರ್ಸೇಕನ್ ಹಿಮ್. ಎಂಥ ಮಾತು ನೋಡಿ ಅದು. ನಮೇ ಭಕ್ತ ಪ್ರಣಶ್ಯತಿ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಯೋಗಕ್ಷೇಮಂ ವಹಾಮ್ಯಹಂ.
ಈ ವಾಕ್ಯಗಳೆಲ್ಲ ಪದೇ ಪದೇ ಬಂದು ನಮ್ಮ ಮನಸ್ಸಿಗೆ, ಹೃದಯಕ್ಕೆ ತಟ್ಟಿ ನಮ್ಮನ್ನು ಮೇಲಕ್ಕೆ ಎತ್ತುತ್ತೆ. ಅಂತಹ ಒಂದು ವಿಶೇಷ ಶಕ್ತಿ ಭಗವದ್ಗೀತೆಯಲ್ಲಿ ಇರೋದರಿಂದ ನಾವು ಮುಖ್ಯವಾಗಿ ಭಗವದ್ಗೀತೆಯನ್ನು ನಮ್ಮ ಜೀವನದ ಆದರ್ಶ ಗ್ರಂಥವಾಗಿ ಇಟ್ಕೋಬಹುದು. ಇನ್ನೊಂದು ಸೊಗಸು ಅಂತಂದರೆ, ಆಧುನಿಕ ಜೀವನಕ್ಕೆ ಅನ್ವಯಿಸ್ತಕ್ಕಂತಹ ಅನೇಕ ಯೋಚನೆ ಭಾವನೆಗಳನ್ನು ಕಾಣ್ತೇವೆ. ನಾವು ನಿಜವಾಗಿಯೂ ಕೂಡ ಅದನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿದ ಪಕ್ಷದಲ್ಲಿ ಖಂಡಿತವಾಗಿ ಸಹಾಯ ಮಾಡುತ್ತೆ. ಇದಾದ ಮೇಲೆ ಯಜ್ಞಯಾಗಾದಿಗಳ ಬಗೆಗೆ ಅನೇಕರಿಗೆ ತಪ್ಪು ಕಲ್ಪನೆಗಳಿವೆ. ಅವುಗಳ ವಿಷಯವನ್ನು ಸರಿಯಾದ ದೃಷ್ಟಿಕೋನದಿಂದ ವಿವರಿಸುವಿರಾ ಅಂತ ಮುಂದಿನ ಪ್ರಶ್ನೆ. ನಮ್ಮ ಯಜ್ಞಯಾಗಾದಿಗಳನ್ನು ಕಂಡ್ರೆ ಈ ಸೆಕ್ಯುಲರ್ ವಾದಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಏನು ಇವ್ರು ಸ್ವಲ್ಪ ಬುದ್ಧಿ ಇಲ್ಲ, ಅಷ್ಟು ಕಾಸ್ಟ್ಲಿ ತುಪ್ಪ ತೊಗೊಂಡೋಗಿ ಸುರಿತಾರೆ, ಸಿಲ್ಕ್ ಬಟ್ಟೆಗಳನ್ನೆಲ್ಲ ಭಸ್ಮೀಭೂತ ಮಾಡ್ತಾರೆ, ಸ್ವಲ್ಪನೂ ತಲೆ ಇಲ್ಲ ಇವರಿಗೆ ಅಂತ. ಆದರೂ ಒಂದು ಅದರಲ್ಲಿ ಹಾಕ್ತಕ್ಕಂತಹ ತುಪ್ಪ, ಸಿಲ್ಕ್ ಬಟ್ಟೆ, ಆಭರಣಗಳು ಇದ್ಯಾವುದು ಕೂಡ ಗೌರ್ಮೆಂಟ್ ಗ್ರ್ಯಾಂಟಿಂದ ಬಂದದ್ದಲ್ಲ. ಭಕ್ತರು ತಾವು ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಯಜ್ಞದ ಕಲ್ಪನೆಯನ್ನು ನಾವು ಗೀತೆಯಲ್ಲಿ ಬಹಳ ಚೆನ್ನಾಗಿ ಕಾಣ್ತೇವೆ. ಹಳೆಯ ಕಾಲದಲ್ಲಿ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ, ದೇವತೆಗಳು ಮನುಷ್ಯರು ಇಬ್ಬರನ್ನೂ ಸೃಷ್ಟಿ ಮಾಡಿದ ಪ್ರಜಾಪತಿ, ಇವರಿಬ್ಬರಿಗೆ ಒಂದು ಸಂಬಂಧವನ್ನು ತಂದ ಯಜ್ಞ ಪದ್ಧತಿಯ ಮೂಲಕ, ಮಾನವರು ಯಜ್ಞ ಸಂಸ್ಥೆಯ ಮೂಲಕ, ಮಂತ್ರಗಳ ಮೂಲಕ ಆಹುತಿಯನ್ನು ಕೊಡೋದು ದೇವತೆಗಳಿಗೆ, ದೇವತೆಗಳು ಅದನ್ನು ಸ್ವೀಕರಿಸಿ ಮಾನವರಿಗೆ ಬೇಕಾದಂತಹ ಮಳೆ ಬೆಳೆ ಮೊದಲಾದವುಗಳನ್ನು ಕೊಡೋದು. ಈ ತರಹ ಒಂದು ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇದೆ ಅಂತ ಆವಾಗ ಪರಮಾತ್ಮ ಹೇಳಿದ್ದು. ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಅಂಶ. ಇವತ್ತು ನಾವು ಯಜ್ಞ ಮಾಡ್ತಾ ಇರೋಲ್ಲ, ಆದರೂ ಮಳೆ ಬರ್ತಾ ಇದೆಯಲ್ಲ, ಬೆಳೆ ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಯಜ್ಞ ಅಂತಂದು ಮಾತ್ರಕ್ಕೆ ವಿಧಿಪೂರ್ವಕವಾಗಿ ಅಗ್ನಿಯನ್ನು ಹಚ್ಚಿ ಮಂತ್ರಗಳ ಪೂರ್ವಕವಾಗಿ ಮಾಡ್ತಕ್ಕಂಥ ಹೋಮ ಅಂತ ಅಷ್ಟೇ ಅಲ್ಲ ಅರ್ಥ. ಯಜ್ಞ ಅಂತಂದರೆ ಸಮಷ್ಟಿಗಾಗಿ ವ್ಯಷ್ಟಿಯನ್ನು ಬಿಡ್ತಕ್ಕಂಥದ್ದು. ನನ್ನದು ಎಂಬತಕ್ಕಂತಹ ಒಂದು ವಸ್ತುವನ್ನು ಸಮಗ್ರ ಸಮಾಜಕ್ಕಾಗಿ ಕೊಡ್ತಕ್ಕಂತಹದ್ದು. ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಉದಾಹರಣೆಗೆ ದ್ರವ್ಯ ಯಜ್ಞ ಅಂತಾನೆ, ಜ್ಞಾನಯಜ್ಞ ಅಂತಾನೆ, ತಪೋಯಜ್ಞ ಅಂತಾನೆ. ಒಬ್ಬ ಮನುಷ್ಯ ಅವನತ್ರ ಸಾಕಷ್ಟು ಹಣ ಇರುತ್ತೆ, ತನಗೆ ಬೇಕಾದ್ದಕ್ಕಿಂತ ಹೆಚ್ಚಾಗೇ ಇರುತ್ತೆ, ತನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದುದನ್ನು 4 ಜನರಿಗೆ ಕೊಟ್ಟರೆ ದ್ರವ್ಯ ಯಜ್ಞ ಆಗುತ್ತದು. ಮತ್ತೊಬ್ಬನಿಗೆ ದ್ರವ್ಯ ಇರೋದಿಲ್ಲ, ಸರಿಯಪ್ಪ ನಿನ್ನ ಹತ್ರ ಏನಿದೆ, 4 ಅಕ್ಷರ ಕಲಿತಿದ್ದೇನೆ, ಸರಿ, ಅಕ್ಷರ ಗೊತ್ತಿಲ್ಲದೆ ಇರತಕ್ಕಂಥ ಒಬ್ಬ ಅಜ್ಞಾನಿಗೆ ನಿನ್ನ ವಿದ್ಯೆಯನ್ನು ದಾನ ಮಾಡೋ, ಜ್ಞಾನಯಜ್ಞ ಆಯಿತು. ತಪೋಯಜ್ಞ, ಮಹಾಪುರುಷರು ತಪಸ್ಸಿನ ಮೂಲಕ ಬೇಕಾದಷ್ಟು ಶಕ್ತಿಯನ್ನು ಸಂಚಯನ ಮಾಡಿಕೊಂಡಿರ್ತಾರೆ. ಆ ಶಕ್ತಿಯನ್ನು ಕೆಲವು ಸಲ ಇತರರಿಗಾಗಿ ಉಪಯೋಗಿಸ್ತಾರೆ. ಜೀವನದಲ್ಲಿ ತುಂಬ ಕಷ್ಟಪಟ್ಟಿರ್ತಾನೊಬ್ಬ ವ್ಯಕ್ತಿ, ಏನು ಮಾಡಿದ್ರೂ ಕೂಡ ಕಷ್ಟದಿಂದ ತಪ್ಪಿಸ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಮಹಾಪುರುಷರುಗಳು ತಮ್ಮ ತಪಶಕ್ತಿಯನ್ನು ಉಪಯೋಗಿಸಿ ಅವರ ಮೇಲೆ ಕೆತ್ತಾರೆ. ಅದು ತಪೋಯಜ್ಞವಾಗುತ್ತೆ. ಅಂದರೆ ಯಾವುದೇ ಆಗಲಿ ನಮ್ಮಲ್ಲಿ ಇದ್ದು ಬೇರೆಯವರಲ್ಲಿ ಇಲ್ಲದೆ ಹೋದರೆ ಬೇರೆಯವರಿಗೆ ಉಪಕಾರಕ್ಕಾಗಿ ಅದನ್ನು ಉಪಯೋಗಿಸಿದಾಗ ಯಜ್ಞವಾಗುತ್ತೆ. ಆ ದೃಷ್ಟಿಕೋನದಿಂದ ನೋಡಿದಾಗ ನಾವು ಯಜ್ಞ ಅನ್ನೋದು ಬಹಳ ವಿಸ್ತಾರವಾಗಿರ್ತಕ್ಕಂತಹ ಒಂದು ಕಲ್ಪನೆ. ನಾವು ಮಾಡಬೇಕಾದ್ದು ಈ ಪ್ರಪಂಚದಲ್ಲಿ ನಮ್ಮಲ್ಲಿ ಏನಿದೆಯೋ ಅದನ್ನು 4 ಜನರ ಜೊತೆಗೆ ಹಂಚಿಕೊಂಡು ವಾಸ ಮಾಡುವುದನ್ನು ಕಲಿಬೇಕು. ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ನೀವುಗಳೇನು ಮಾಡಬೇಕು,
ಪರಸ್ಪರ ಉಪಕಾರ ಮಾಡುವುದನ್ನು ಕಲಿಬೇಕು. ನಿಮ್ಮಲ್ಲಿರುವುದನ್ನು ಅವರಿಗೆ ಕೊಡಿ, ಅವರಲ್ಲಿರುವುದನ್ನು ನೀವು ತಗೊಳ್ಳಿ. ಹಾಗಿದ್ದರೆ ಮಾತ್ರ ಈ ಜಗತ್ತಿನಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯ. ಇನ್ನು ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಧರ್ಮಗಳು ದೇವರನ್ನು ನಂಬುತ್ತವೆ. ಹಿಂದೂ ಧರ್ಮದ ಪ್ರಕಾರ ದೇವರ ಸ್ವರೂಪವೆಂಥದ್ದು? ಇದನ್ನು ನಾವು ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ ಕಾಣ್ತೇವೆ, ಗೀತೆಯಲ್ಲೂ ಕೂಡ ಕಾಣ್ತೇವೆ. ಈ ಜಗತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥದ್ದು ಅಕಸ್ಮಾತ್ತಾಗಿ ಆಗಿರತಕ್ಕಂಥದ್ದಲ್ಲ. ಶಂಕರಾಚಾರ್ಯರು ಬ್ರಹ್ಮಸೂತ್ರದ ಭಾಷ್ಯದ ಮೇಲೆ ಭಾಷ್ಯವನ್ನು ರಚಿಸಿದಾಗ ಈ ಒಂದು ಅಂಶವನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಸಾಂಖ್ಯಶಾಸ್ತ್ರವನ್ನು ಅವರು ಟೀಕಿಸ್ತಕ್ಕಂಥ ಸಮಯದಲ್ಲಿ ಹೇಳಿದ್ದಾರೆ. ರಚನಾ ಅನುಪಪತ್ತೇ ನ ಅನುಮಾನಂ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಈ ಅದ್ಭುತ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕಾದರೆ ಸಾಮಾನ್ಯವಾಗಿರ್ತಕ್ಕಂಥ ಪ್ರಾಕೃತಿಕ ಶಕ್ತಿಗಳಿಗೆ ಸಾಧ್ಯವಿಲ್ಲ. ಅದು ಟ್ರಮೆಂಡಸ್ ಗ್ರೇಟ್ ಕಾಸ್ಮಿಕ್ ಇಂಟೆಲಿಜೆನ್ಸ್, ಅದಕ್ಕೆ ಮಾತ್ರ ಸಾಧ್ಯ. ಈಗ ನೋಡಿ, ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ತಗೊಳ್ಳಿ. ಅದರಲ್ಲಿ ಏನಿದೆ? ABCD 26 ಅಕ್ಷರಗಳು ತಾನೇ ಇರೋದು, ಇನ್ನೇನಿದೆ? ಆಮೇಲೆ ನಾವು ವರ್ಡ್ ಬಿಲ್ಡಿಂಗ್ ಆಡೋದುಂಟು ಕೆಲವು ಸಲ. ವರ್ಡ್ ಬಿಲ್ಡಿಂಗ್ ಸೆಟ್ಟು ಟೇಬಲ್ ಮೇಲೆ ಇಟ್ಟಿದ್ದೀವಿ, ಒಂದು ಮಗು ಬಂದು ತಳ್ಳಿಬಿಡ್ತದನ್ನು ಅಂತ ಇಟ್ಕೊಳ್ಳಿ. ಆ ಅಕ್ಷರಗಳೆಲ್ಲ ನೆಲದ ಮೇಲೆ ಬಿದ್ದೋಯ್ತು. ಅದರಿಂದ ಎನ್ಸೈಕ್ಲೋಪೀಡಿಯಾ ಬರುತ್ತಾ? ಅದು ABCD ತಾನೇ. ಅದರ ಅರ್ಥ ಏನು ಅಂತಂದರೆ, ಅಲ್ಲಿರ್ತಕ್ಕಂತಹ ಮೂಲ ವಸ್ತುವನ್ನು ಯಾವುದೋ ಒಂದು ರೀತಿಯಲ್ಲಿ ಜೋಡಣೆ ವಿನ್ಯಾಸ ಮಾಡಿ ಒಂದನ್ನು ಸೃಷ್ಟಿ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ಬುದ್ಧಿ ಚೈತನ್ಯ ಇರಬೇಕು. ಆ ಚೈತನ್ಯವನ್ನು ನಾವು ಪರಮಾತ್ಮ, ಭಗವಂತ, ದೇವರು ಅಂತ ಕರೀತೇವೆ. ಸಚ್ಚಿತ್ ಆನಂದ, ಸದ್ವಸ್ತು. ಭೂತ, ವರ್ತಮಾನ, ಭವಿಷ್ಯತ್ತು ಎಂಬತಕ್ಕಂಥ ಭೇದವಿಲ್ಲದೆ ತ್ರಿಕಾಲ ಅಬಾಧಿತಂ ಸತ್ಯಂ, ಮೂರೂ ಕಾಲದಲ್ಲಿ ಇರತಕ್ಕಂಥದ್ದು. ಎರಡನೆಯದಾಗಿ ಅದು ಪ್ಯೂರ್ ಕಾನ್ಷಿಯಸ್ನೆಸ್, ಚೈತನ್ಯ. ಮೂರನೇದು ಅದರ ಸ್ವಭಾವವೇ ಆನಂದ. ಆದ್ದರಿಂದ ಪರಮಾತ್ಮ ವಸ್ತುವನ್ನು ಸಚ್ಚಿದಾನಂದ ಅಂತ ನಮ್ಮ ಉಪನಿಷತ್ತುಗಳು ಕರೆದಿವೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ವಿವರಿಸೋದುಂಟು. ಈ ಭಗವಂತನಿಗೆ ಸಾಕಾರ ಸಗುಣ ರೂಪವು ಉಂಟು, ನಿರಾಕಾರ ನಿರ್ಗುಣ ರೂಪವು ಉಂಟು. ಅವನು ಎರಡನ್ನು ಮೀರಿ ಕೂಡ ಇರಬಲ್ಲ. ಅವನೇನು ಅನ್ನೋದು ಅವನಿಗೆ ಗೊತ್ತು ಅಂತಾರೆ ಪರಮಹಂಸರು. ನೀರು, ಆವಿ, ಮಂಜುಗಡ್ಡೆ ಮೂರು ರೂಪದಲ್ಲಿರುತ್ತೆ. ನಾಮ ಬೇರೆ, ರೂಪ ಬೇರೆ, ಪ್ರಯೋಜನ ಬೇರೆ. ಒಂದರಿಂದ ಒಂದನ್ನು ಮಾಡೋಕ್ಕಾಗಲ್ಲ. ಆದರೆ ವಸ್ತು ಮಾತ್ರ ಒಂದೇ. ಹಾಗೆ ಇಡೀ ಜಗತ್ತನ್ನು ನಾವು ಗಮನಿಸಿದಾಗ ಇದರ ಹಿಂದೆ ಇರತಕ್ಕಂಥ ಒಂದು ಶಕ್ತಿ, ಚೈತನ್ಯ ಶಕ್ತಿ, ಅದನ್ನು ನಾವು ಪರಮಾತ್ಮ ಅಂತ ಕರೀತೇವೆ. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಯೋಚನೆ ಮಾಡಬೇಕಾದ್ರೆ ದೃಷ್ಟದಿಂದ ಅದೃಷ್ಟಕ್ಕೆ, ಜ್ಞಾತದಿಂದ ಅಜ್ಞಾತಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ನಾನು ಕಣ್ಣಲ್ಲಿ ಈ ಟೇಬಲ್ ನೋಡ್ತಾ ಇದ್ದೀನಿ. ಈ ಟೇಬಲ್ ಹೇಗೆ ಬಂತು? ಮರ ಅನ್ನುವ ವಸ್ತುವನ್ನು ಯಾರೋ ಒಬ್ಬ ಕಾರ್ಪೆಂಟರ್, ಬಡಗಿ ತೆಗೆದುಕೊಂಡು ತನ್ನ ಉಳಿ ಮೊದಲಾದಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ತನ್ನ ಮನಸ್ಸಿನಲ್ಲಿ ಯಾವೊಂದು ಕಲ್ಪನೆ ಇತ್ತೋ ಆ ಕಲ್ಪನೆಗೆ ತಕ್ಕಂತೆ ಇದು ನಿರ್ಮಾಣ ಮಾಡಿದ್ದಾನೆ. ಇದೇ ದೃಷ್ಟಿಕೋನದಿಂದ ನೋಡಿದಾಗ ಒಂದು ಮೂಲ ಪ್ರಕೃತಿ ಎಂಬತಕ್ಕಂತಹ ತ್ರಿಗುಣಾತ್ಮಕ ಮಾಯೆ ಎಂಬತಕ್ಕಂತಹ ಒಂದು ವಸ್ತುವಿನಿಂದ ಚೈತನ್ಯನಾಗಿರ್ತಕ್ಕಂತಹ ಪರಮಾತ್ಮ ಪರಮೇಶ್ವರ ಆಯಾ ಜೀವಿಗಳ ಅದೃಷ್ಟಕ್ಕೆ ತಕ್ಕಂತೆ ಹೊಸ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಒಟ್ಟಿನಲ್ಲಿ ಪರಮಾತ್ಮ ದೇವರು ಇದ್ದಾನೆ. ಅವನು ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡ್ತಕ್ಕಂಥವನು. ಸೃಷ್ಟಿಯನ್ನು ಮಾಡಿದ ಮೇಲೆ ಆ ಜಗತ್ತು ನಡ್ಕೊಂಡು ಹೋಗಬೇಕಾದರೆ ಅದಕ್ಕೆ ಒಂದು ನಿಯಮ ಇರಬೇಕಲ್ಲ, ಧರ್ಮ, ಋತ.
ಅದನ್ನು ಕೊಟ್ಟಿರ್ತಕ್ಕಂಥವನು ಅದಕ್ಕೆ ತಕ್ಕಂತೆ ಆಳುವಾಗ ಅವನನ್ನು ಕರ್ಮಾಧ್ಯಕ್ಷ ಅಂತ ಕರೀತೇವೆ. ಈ ರೀತಿ ನಮ್ಮ ಶಾಸ್ತ್ರಗಳಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಭಗವಂತನ ಬಗ್ಗೆ ಬಹಳ ವಿಸ್ತಾರವಾದಂತಹ ಅದ್ಭುತವಾದಂತಹ ಕಲ್ಪನೆ ಉಂಟು. ಇದು ಕೇವಲ ಕಲ್ಪನೆ ಅಲ್ಲ, ಸಾಧನೆಯಿಂದ ಅದನ್ನು ಅನುಭವಕ್ಕೆ ತಂದುಕೊಂಡಾಗ ನಮಗೆ ಗೊತ್ತಾಗುತ್ತೆ. ಒಂದೇ ವಸ್ತು ಒಳಗೂ ಇದೆ, ಹೊರಗಡೆಯೂ ಇದೆ, ಎಲ್ಲವೂ ಅದೇ. ಒಂದು ಮಡಕೆಯನ್ನು ನೀರಿನಲ್ಲಿ ಮುಳುಗಿಸಿದಾಗ ನೀರು ಒಳಗೂ ಇರುತ್ತೆ, ಹೊರಗೂ ಇರುತ್ತೆ. ಹಾಗೆ ಚೈತನ್ಯ ವಸ್ತು ಎಲ್ಲ ಕಡೆಯೂ ಇದೆ. ಇದು ಸಾಮಾನ್ಯವಾಗಿ ವೇದಾಂತಗಳಲ್ಲಿ ಬರತಕ್ಕಂಥ ಒಂದು ಪ್ರಕ್ರಿಯೆ. ಇದಕ್ಕೆ ಸೇರಿದ ಹಾಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಶಿವ, ವಿಷ್ಣು, ದೇವಿ, ಗಣಪತಿ ಮೊದಲಾದ ದೇವರುಗಳ ಪೂಜೆಯನ್ನು ಏಕೆ ಮಾಡುತ್ತಾರೆ? ಇದರಿಂದ ಅನೇಕ ದೇವರುಗಳನ್ನು ಒಪ್ಪಿದ ಹಾಗಾಯಿತಲ್ಲ. ಕೆಲವು ಪುರಾಣಗಳಲ್ಲಂತೂ ಇವರಿಗೆ ಪರಸ್ಪರ ವಿರೋಧವಿರುವುದನ್ನು, ಒಬ್ಬರು ಮೇರು ಮತ್ತೊಬ್ಬರು ಕೀಳು ಎಂಬ ಭಾವನೆಯನ್ನು ನೋಡುತ್ತೇವಲ್ಲ. ಈ ಕ್ರಿಶ್ಚಿಯನ್ ಪಾದ್ರಿಗಳು ನಮ್ಮ ಧರ್ಮದ ಮೇಲೆ ಪೆಟ್ಟು ಕೊಡಬೇಕಾದ್ರೆ ಇಂಥದ್ದೇ ಅವ್ರಿಗೆ ಸಿಕ್ಕೋದು. ಹಿಂದೆ ಒಂದು ಜಾಗದಲ್ಲಿ ಸಂತೆ ಆಯ್ತಂತೆ. ಆ ಸಂತೆಗೆಲ್ಲ ಹಳ್ಳಿಯವರೆಲ್ಲ ಹೋಗಿದ್ದರು. ಎಲ್ಲ ಹಿಂತಿರುಗಿ ಬರ್ತಾ ಇದ್ದಾರೆ. ಯಥಾ ಪ್ರಕಾರ ಸಂತೆ ಆದ ಕಡೆ ಒಬ್ಬರು ಪಾದ್ರಿ ಇರಲೇಬೇಕು. ಅವನ ಧರ್ಮದ ವಿಷಯ ಎಲ್ಲ ಹೇಳಬೇಕು ಅವನು. ಹಾಗೆ ಒಬ್ಬ ಪಾದ್ರಿ ಬಂದು ಎಲ್ಲ ಹೇಳಿದ್ದಾನೆ. ಈ ಹೆಣ್ಮಕ್ಕಳು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ರವ್ವ, ಅವರ ಧರ್ಮದಲ್ಲಿ ಒಬ್ಬನೇ ದೇವರು, ನಮ್ಮಲ್ಲಿ ಎಷ್ಟೊಂದು ಜನ ಅವರೇ, ರಾಮನೇ, ಕೃಷ್ಣನೇ, ದೇವಿನೇ, ಗಣಪತಿನೇ ಅಂತ ಮಾತಾಡ್ಕೋತಾ ಇದ್ದಾರೆ. ಅವರಲ್ಲಿ ಒಬ್ಬಳು ಬುದ್ಧಿವಂತೆ ಹೇಳಿದ್ಲು, ಅವ ನಿನಗೆ ಗೊತ್ತಿಲ್ಲ, ಅವರಲ್ಲಿ ಒಂದೇ ಅಪ್ಲಿಕೇಶನ್ನು, ಒಂದು ಸಲ ಹಾಕಿ ಫೇಲ್ ಆಗಿಬಿಟ್ರೆ ಮುಗೀತಾನೆ. ನಮಗೆ ಹಾಗಲ್ಲ, ಗಣಪತಿ ಫೇಲ್ ಆಯಿತು ಶಿವ ಇದ್ದಾನೆ, ಶಿವ ಫೇಲ್ ಆಯಿತು ದೇವರಿದ್ದಾನೆ, ದೇವಿ, ಬೇಕಾದಷ್ಟು ಚಾನ್ಸ್ ಉಂಟು ನಮಗೆ ಅಂತ. ಇದು ತಮಾಷೆ ಹೇಳಿದಂಥ ಮಾತು ಅಂತ ಇಟ್ಕೊಳ್ಳಿ. ಆದರೆ ಹಿಂದೂ ಧರ್ಮದಲ್ಲಿ ಎಂದಿಗೂ ಕೂಡ ಬಹುದೇವತಾವಾದವನ್ನು ಒಪ್ಪಿಕೊಂಡಿಲ್ಲ. ಸರಿಯಾದ ರೀತಿಯಲ್ಲಿ ನಾವು ಇದನ್ನು ಅಧ್ಯಯನ ಮಾಡಿ ನೋಡಿದ ಪಕ್ಷದಲ್ಲಿ ಅರ್ಥವಾಗುತ್ತೆ. ಒಂದೇ ಚೈತನ್ಯ ವಸ್ತು, ಒಬ್ಬನೇ ಪರಮಾತ್ಮ ಬೇರೆ ಬೇರೆ ನಾಮರೂಪಗಳನ್ನು ಧರಿಸಿ ನಮ್ಮ ಉಪಾಸನೆಗೆ ಸುಲಭವಾಗಿ ಸಿಗ್ತಾನಷ್ಟೇ. ನಾವು ಯಾವ ನಾಮವನ್ನು, ಯಾವ ರೂಪವನ್ನು ತೆಗೆದುಕೊಂಡು ಉಪಾಸನೆ ಮಾಡಿದ್ರೂ ಕೂಡ ಕೊನೆಗೆ ಸಿಗ್ತಕ್ಕಂಥ ಅನುಭವ ಮಾತ್ರ ಒಂದೇ. ಮಿಸ್ಟಿಕ್ಸ್ ಆ್ಯಂಡ್ ಮಿಸ್ಟಿಸಿಸಮ್ ಅಂತ ಒಂದು ಪುಸ್ತಕ ಇದೆ, ಪ್ರೊಫೆಸರ್ PN ಶ್ರೀನಿವಾಸಾಚಾರಿ ಅವರು ಬಹಳ ಸೊಗಸಾಗಿ ಒಂದು ಕಡೆ ಎಲ್ಲ ತಂದಿದ್ದಾರೆ. ಪ್ರಪಂಚದ ಬೇರೆ ಬೇರೆ ಮಿಸ್ಟಿಕ್ಸ್, ಸೈಂಟ್ಸು, ಅವರುಗಳು ಯಾವ ಅನುಭವವನ್ನು ಒಳಗಡೆ ಪಡ್ಕೊಂಡ್ರೋ ಅದನ್ನು ಮಾತುಗಳಲ್ಲಿ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನೆಲ್ಲ ಓದಿದ್ರೆ ದಿ ಎಕ್ಸ್ಪ್ರೆಷನ್ ಈಸ್ ಡಿಫರೆಂಟ್ ಬಟ್ ದಿ ಕಂಟೆಂಟ್ ಈಸ್ ಒನ್ ಆ್ಯಂಡ್ ದಿ ಸೇಮ್. ಬೇರೆ ಬೇರೆ ರೀತಿಯಲ್ಲಿ ಅವರು ಅದನ್ನು ಅನುಭವವನ್ನು ಹೇಳಿದರೂ ಕೂಡ ಅನುಭವದ ಮೂಲ ಮಾತ್ರ ಒಂದೇ. ಅದನ್ನು ನಾವು ಸಚ್ಚಿದಾನಂದ ಅಂತ ಕರೀತೇವೆ. ಆದರೆ ಈ ರೀತಿ ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನು ಯಾತಕ್ಕೆ ಕೊಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು ಅಂತಂದರೆ, ನಾವಿನ್ನೂ LKGನಲ್ಲಿದ್ದೇವೆ ಆಧ್ಯಾತ್ಮಿಕ ಜೀವನದಲ್ಲಿ. ನಮಗೆ ಸುಲಭವಾಗಿ ಒಂದು ದಾರಿ ಸಿಕ್ಕಬೇಕಾದರೆ ನಮ್ಮ ಮನಸ್ಸಿಗೆ ಹಿಡಿಸ್ತಕ್ಕಂಥ ಒಂದು ನಾಮರೂಪ ಬೇಕಾಗುತ್ತೆ. ಪರಮಹಂಸರು ಹೇಳ್ತಾ ಇದ್ದರು, ಅದೇ ಅಕ್ಕಿ, ಅದೇ ಬೇಳೆ, ಅದೇ ಸಕ್ಕರೆ, ಅದೇ ಹಾಲು, ತಾಯಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅಡುಗೆ ಮಾಡಿ ಕೊಡ್ತಾಳೆ ಅಂತ. ಮೂಲ ವಸ್ತು ಒಂದೇ ಆದರೂ ಕೂಡ ತಯಾರು ಮಾಡಿರ್ತಕ್ಕಂಥ ವಸ್ತು ಬೇರೆ ಬೇರೆ. ಹಾಗೆ ಈ ಬೇರೆ ಬೇರೆ ದೇವತೆಗಳನ್ನು ಉಪಾಸನಾ ಸೌಕರ್ಯಕ್ಕಾಗಿ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈ ಉಪಾಸನಾ ಸೌಕರ್ಯಕ್ಕಾಗಿ ಕೊಟ್ಟಿರ್ತಕ್ಕಂತಹ ಈ ದೇವತೆಗಳು ಇಮ್ಯಾಜಿನೇಷನಿಂದ ಬಂದವರೇ, ಕೇವಲ ಇವರು ತಮ್ಮ ತಮ್ಮ ಭಾವನೆಗೆ ತಕ್ಕಂತೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅಂದರೆ ಅಲ್ಲ. ನಾವು ಯಾವುದಾದ್ರೂ ಒಂದು ದೇವತೆಯ ಮಂತ್ರವನ್ನು ಜಪ ಮಾಡಬೇಕಾದ್ರೆ ಇಂಥವರು ಋಷಿ,
ಇಂಥದ್ದು ಛಂದಸ್ಸು, ಇಂಥದ್ದು ಹೆಸರು, ಇಂಥದ್ದು ಪರಮಾತ್ಮ, ಇಂಥದ್ದು ದೇವತೆ ಅಂತೆಲ್ಲ ಹೇಳ್ತೀವಿ. ಅಂದರೆ ಯಾರೋ ಒಬ್ಬ ಋಷಿಗೆ ಆಧ್ಯಾತ್ಮಿಕ ಅನುಭವದಲ್ಲಿ ಆಳದಲ್ಲಿ ಆ ದೇವತೆಯ ಒಂದು ರೂಪ ಸ್ವರೂಪ ತೋರಿ ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳನ್ನು ಕೊಟ್ಟಾಗ ಅವರು ಅದನ್ನು ತಮ್ಮದಾಗಿ ಮಾಡಿಕೊಂಡು ಪರಂಪರೆಗೆ ಅದನ್ನು ಕೊಟ್ಟಿದ್ದಾರೆ. ಅಂದಮೇಲೆ ಈ ದೇವತೆಗಳೆಲ್ಲವೂ ಕೂಡ ಬೇರೆ ಬೇರೆ ದೇವತೆಗಳು ಕೂಡ ಒಬ್ಬನೇ ಪರಮಾತ್ಮನ ವಿವಿಧ ರೂಪಗಳು ನಮ್ಮ ಋಷಿಗಳ ಸಂಪ್ರದಾಯದ ಮೂಲಕ ಬಂದಿರತಕ್ಕಂಥದ್ದು. ಇನ್ನು ಯಥಾ ಪ್ರಕಾರ ಕಲ್ಲು, ಮಣ್ಣು, ಲೋಹ ಮುಂತಾದವುಗಳಿಂದ ಮಾನವ ಮಾತ್ರ ನಿರ್ಮಿಸಿದ ವಿಗ್ರಹಗಳನ್ನು ಪೂಜಿಸುವುದು ಅಜ್ಞಾನದ ಪರಮಾವಧಿ ಅಲ್ಲವೇ, ಮೂಢನಂಬಿಕೆ ಅಲ್ಲವೇ? ನಮಗೆ ವಿವೇಕಾನಂದರು ಉತ್ತರ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ. ವಿನೋಬಾ ಭಾವೆಯವರು ಬಿಹಾರಿಗೆ ಬಂದಿದ್ದರು. ಅಲ್ಲಿ ಒಂದು ಹಳ್ಳಿನಲ್ಲಿ ಉಪನ್ಯಾಸ ಮಾಡುವಾಗ ಈ ಮಾತನ್ನು ಹೇಳಿದ ಪೇಪರ್ನಲ್ಲಿ ಬಂದಿದ್ದ ವಿಷಯ. ಒಂದು ಚಿಕ್ಕ ನದಿ ಹರಿತಾ ಇದೆ, ನದಿ ದಡದ ಮೇಲೆ ಹಳ್ಳಿ. ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಏನು ಮಾಡಿದ್ದಾನೆ, ರಾಮ, ಕೃಷ್ಣ, ಯೇಸು ಕ್ರಿಸ್ತ 3 ವಿಗ್ರಹಗಳನ್ನು ಮಾಡಿದ್ದಾನೆ. ಇದರಲ್ಲಿ ರಾಮನ ಮತ್ತು ಕೃಷ್ಣನ ವಿಗ್ರಹನ ಸೀಸದಲ್ಲಿ ಮಾಡಿದ್ದಾನೆ, ಯೇಸು ಕ್ರಿಸ್ತನ ವಿಗ್ರಹವನ್ನು ಮರದಲ್ಲಿ ಮಾಡಿದ್ದಾನೆ. ಮೇಲ್ಗಡೆ ಮಾತ್ರ ಎಲ್ಲ ಒಂದೇ ಬಣ್ಣ, ಗೊತ್ತಾಗಲ್ಲ. ನೋಡಿ, ನಿಮ್ಮ ರಾಮ ನಿಮ್ಮನ್ನು ಕಾಪಾಡ್ತಾನೋ ಹಾಕ್ತಾ ಮುಳುಗೋದ. ಪಾಪ ಹೇಳಲೇ ಇಲ್ಲ ರಾಮ. ಕೃಷ್ಣ ನಿಮ್ಮನ್ನು ಕಾಪಾಡ್ತಾನೋ, ಅವನು ಹೋದ. ನೋಡಿ ನಮ್ಮ ಯೇಸು ಹೇಗೆ ನಿಮ್ಮನ್ನು ಕಾಪಾಡ್ತಾನೆ ಹಾಕ್ದ. ತೇಲಿದ್ದೆ ಪಾಪ, ಮುಳುಗೋಕ್ಕೆ ಶಕ್ತಿ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಇದನ್ನು ವಿನೋಬಾ ಭಾವೆ ಹೇಳಿ ಯಾವ ರೀತಿ ಮೋಸ ಮಾಡ್ತಾರೆ ನಮ್ಮ ಅಜ್ಞಾನಿ ಜನಗಳಿಗೆ ಅಂತ ತಮ್ಮ ಉಪನ್ಯಾಸದಲ್ಲಿ ಹೇಳಿದ್ರು ಈ ಮಾತನ್ನು. ಅಂದರೆ ತಮ್ಮ ಒಂದು ಧರ್ಮವನ್ನು, ಧರ್ಮ ಅಂತ ಹೇಳಬಾರ್ದು, ಅದಕ್ಕೆ ಪಾಲಿಟಿಕ್ಸ್ ಅಂತ ಹೇಳಬೇಕು, ಪ್ರಚಾರ ಮಾಡಲಿಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅವರು. ನಿಜವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಆಸ್ಥೆ ಇರತಕ್ಕಂಥವ್ರು ಎಂದೂ ಈ ರೀತಿ ಮಾಡಲ್ಲ. 1984ನೇ ಇಸ್ವಿಯಲ್ಲಿ ನಾನು ಸ್ವಲ್ಪ ಕಾಲ ಅಲ್ಸೂರಿನಲ್ಲಿದ್ದೆ. ಅಲ್ಲಿ ಕಾರ್ಮೆಲಾ ರಾಮ್ ಮೊನ್ಯಾಸ್ಟ್ರಿ ಅಂತ ಹೇಳಿಬಿಟ್ಟು ಈ ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನ ಆಚೆಗೆ ಒಂದು ಮೊನ್ಯಾಸ್ಟ್ರಿ ಇದೆ. ಅವರು ವರ್ಷಕ್ಕೊಂದು ಸಲ ಒಂದು 45 ದಿವಸದ ಕೋರ್ಸ್ ಮಾಡ್ತಾರೆ, ಇಂಡಿಯನ್ ಕಲ್ಚರ್ ಅಂತ. ನನ್ನನ್ನು ಕರೆದಿದ್ರು, ಹೋಲ್ ಡೇ ನೀವು ಅಲ್ಲಿ ಇದ್ಕೊಂಡು ಮಾತನಾಡಬೇಕು, ಪ್ರಶ್ನೋತ್ತರಗಳನ್ನ ನಡೆಸ್ಕೊಡ್ಬೇಕು. ಬೆಳಗ್ಗೆ ನಾನು ಯೋಗ ಸೂತ್ರದ ಮೇಲೆ, ಮಧ್ಯಾಹ್ನ ಭಗವದ್ಗೀತೆ ಮೇಲೆ ಮಾತಾಡಿದೆ. ಹೀಗೆ ಮಾತಾಡಿ ಆದಮೇಲೆ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿ. ಎಲ್ಲ ಅವರು ಪಾದ್ರಿಗಳು ಮತ್ತು ನನ್ಸು. ಸೊ ಒಂದು ಮೊದಲನೇ ಪ್ರಶ್ನೆ ಅವರು ಕೇಳಿದ್ದು, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಸಾಯಿಬಾಬಾ ಅಂತ ಕೇಳಿದ್ರು. ನಾನು ಕೈ ಮುಕ್ಕೊಂಡು ಹೇಳಿದೆ, ಯು ಪ್ಲೀಸ್ ಆಸ್ಕ್ ಮೀ ಅಬೌಟ್ ಮೀ ಆ್ಯಂಡ್ ಮೈ ಆರ್ಗನೈಜೇಷನ್, ಐ ವಿಲ್ ಟೆಲ್ ಯು. ಐ ಆಮ್ ನಾಟ್ ಕಾಂಪಿಟೆಂಟ್ ಟು ಸ್ಪೀಕ್ ಅಬೌಟ್ ಅದರ್ಸ್ ಅಂತ. ಬೇಕಂತ ಘಾಟಿಗಳು ನಮ್ಮ ಬಾಯಲ್ಲಿ ಏನಾದರೂ ಬರೆಸ್ಬೇಕು ಅಂತ. ಆನಂತರ ಇನ್ನೊಬ್ಬ ಪಾದ್ರಿ ನಿಂತ್ಕೊಂಡು, ಸ್ವಾಮೀಜಿ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಕನ್ವರ್ಷನ್? ನೋಡಿ ಧೈರ್ಯ. ಆತ ನನ್ನನ್ನು ಕೇಳ್ತಾ ಇದ್ದೀನಿ, ಕನ್ವರ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ತಕ್ಷಣ ನಾನು ಟೇಬಲ್ ಕುಟ್ಟಿ ಹೇಳಿದೆ, ಐ ಆಮ್ ಫಾರ್ ಕನ್ವರ್ಷನ್ ಅಂತ ಹೇಳಿದೆ. ಆಶ್ಚರ್ಯ ಆಗೋಯ್ತು ಅವರಿಗೆ. ಬಟ್ ಮೈ ಡೆಫಿನಿಷನ್ ಆಫ್ ಕನ್ವರ್ಷನ್ ಇಸ್ ಎ ಲಿಟಲ್ ಡಿಫರೆಂಟ್ ಫ್ರಮ್ ಯುವರ್ಸ್. ಕನ್ವರ್ಟಿಂಗ್ ಎ ಮ್ಯಾನ್ ಫ್ರಮ್ ದಿ ಬ್ರೂಟ್ ಲೆವೆಲ್ ಟು ದಿ ಹ್ಯೂಮನ್ ಲೆವೆಲ್ and then ultimately to the divine level, that is the real conversion, not changing the labels as you are doing ಅಂತ ಹೇಳಿದೆ. ಆಯಿತಾ? ಬೆಳಗ್ಗೆ ಈ ಪಕ್ಕದಲ್ಲಿ ಒಂದು ಸೆಮಿನರಿ ಇತ್ತು. ಅದರಿಂದ 15-20 ಜನ ಟ್ರೈನಿಂಗ್ ಹುಡುಗರು ಬಂದಿದ್ದರು. ಅವ್ರು ಹೋಗಿ ಅವ್ರ ಫಾದರಿಗೆ ತಿಳಿಸ್ಬಿಟ್ಟಿದ್ದಾರೆ. 65 ವರ್ಷದ ಮುದುಕ ಮಧ್ಯಾಹ್ನ ಭಗವದ್ಗೀತೆ ಕ್ಲಾಸಿಗೆ ಬಂದಿದ್ದಾನೆ ಆತ. ಭಗವದ್ಗೀತೆ ಪ್ರವಚನ ಎಲ್ಲ ಆದಮೇಲೆ, ಸ್ವಾಮೀಜಿ ನಿಮ್ಮನ್ನು ಒಂದು 2 ನಿಮಿಷ ನೋಡಬೇಕು ಅಂತ. ಆಯ್ತಪ್ಪ.
ಸ್ವಲ್ಪ ಪ್ರೈವೇಟಾಗಿ ಬೇರೆ ಕಡೆ ಹೋಗಿ ನೋಡಿದಾಗ ಒಪ್ಕೊಂಡ್ಬಿಟ್ಟು ಕಣ್ಣೀರು ಸುರಿಸ್ಲಿಕ್ಕೆ ಶುರು ಮಾಡಿದ್ರು. ಸ್ವಾಮೀಜಿ, ಐ ನೆವರ್ ನ್ಯೂ ದಟ್ ಭಗವದ್ಗೀತಾ ಇಸ್ ಸಚ್ ಎ ವಂಡರ್ಫುಲ್ ಸ್ಕ್ರಿಪ್ಚರ್. ಅಂದರೆ ಅವರು ನಿಜವಾದಂತಹ ಸಾಧಕರು, ಅವರು ಆಧ್ಯಾತ್ಮಿಕ ಸಾಧಕರಾದದ್ದರಿಂದ ಅವರ ಮನಸ್ಸಿಗೆ ತಟ್ಟಿತು. ಇವಾಗ ನಾವು ಇಮಿಟೇಷನ್ ಆಫ್ ಕ್ರೈಸ್ಟ್ ಓದ್ತೀವಿ, ಬೇರೆ ಬೇರೆ ಗ್ರಂಥಗಳನ್ನು ಓದ್ತೀವಿ, ನಮ್ಗೆ ಇನ್ಸ್ಪಿರೇಷನ್ ಬರುತ್ತೆ ಅದರಿಂದ. ಅದಕ್ಕಾಗಿ ನಾವೇನು ಕ್ರಿಶ್ಚಿಯನ್ಸ್ ಆಗಬೇಕಾಗಿಲ್ಲ. ಅಂದರೆ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಯಾರು ನಿಜವಾದಂತಹ ಸಾಧಕರಿರ್ತಾರೋ ಅವರಿಗೆ ನಿಜವಾಗಿಯೂ ಕೂಡ ಧರ್ಮ ಅನ್ನೋದು ಅರ್ಥವಾಗಬೇಕಾದ್ರೆ. ಇನ್ನು ದೇವಾಲಯದಲ್ಲಿ ನಾವು ಪ್ರತಿಷ್ಠೆ ಮಾಡಿ ಪೂಜೆ ಮಾಡತಕ್ಕಂತಹ ವಿಗ್ರಹಗಳ ಬಗ್ಗೆ ಒಂದು ಎರಡು ಮಾತನ್ನು ಹೇಳಬೇಕಾಗತ್ತೆ. ಏಕೆಂದರೆ ಇಂದಿಗೂ ಕೂಡ ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ, ಪೂಜಾದಿಗಳನ್ನು ಸಲ್ಲಿಸ್ತೇವೆ, ಬಹಳ ಭಕ್ತಿಯಿಂದ ಪ್ರಣಾಮ ಮಾಡ್ತೇವೆ, ವಿಗ್ರಹಕ್ಕೆ ಮಾಡ್ತೇವೆ. ಆದರೆ ಆ ವಿಗ್ರಹದ ಮುಂದೆ ನಿಂತ್ಕೊಂಡು ನಾವು ಪ್ರಣಾಮವನ್ನು ಭಕ್ತಿಯಿಂದ ಸಲ್ಲಿಸುವಾಗ ಎಲ್ಲ ಈ ಕಲ್ಲಿನ ವಿಗ್ರಹವೇ, ಮಣ್ಣಿನ ವಿಗ್ರಹವೇ, ಪಂಚಲೋಹದ ವಿಗ್ರಹವೇ ಅಂತ ನಾವು ಹೇಳಲ್ಲ. ಕುವೆಂಪು ಹೇಳ್ತಾರೆ, ಮೃಣ್ಮಯಿ ಮೂರ್ತಿ ಮೂಲಕ ಚಿನ್ಮಯಿ ಮೂರ್ತಿಯನ್ನು ಕಾಣ್ತೇವೆ ಅಂತ. ಆ ದೃಷ್ಟಿಕೋನದಿಂದ ನಾವು ನೋಡ್ತೇವೆ. ಅಂದರೆ ವ್ಯಾವಹಾರಿಕ ದೃಷ್ಟಿಯಿಂದ ಅದು ಪಂಚಲೋಹದ ಪ್ರತಿಮೆ ಆಗಿದ್ದರೂ ಕೂಡ ನಮ್ಮ ಹೃದಯಕ್ಕೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಭಾವನಾತ್ಮಕವಾಗಿ ಆ ಪರಮಾತ್ಮನ ಚೈತನ್ಯಮಯ ರೂಪ. ಇದು ಒಂದು ದೃಷ್ಟಿಕೋನದಿಂದ ಕೊಟ್ಟಿರ್ತಕ್ಕಂಥ ಉತ್ತರ. ಆದರೆ ಆಗಮಶಾಸ್ತ್ರಗಳು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತವೆ. ಆ ವಿಗ್ರಹದಲ್ಲಿ ಭಗವಂತ ಸಚೇತನನಾಗಿ ನೆಲೆಗೊಂಡಿರ್ತಾನಲ್ಲಿ ಅಂತ. ಒಂದು ಮನೆ ಕಟ್ತೇವೆ, ಎಲ್ಲ ಕನೆಕ್ಷನ್ಸು ಹಾಕಿರ್ತೇವೆ, ಟೆಲಿಫೋನ್ ಇರುತ್ತೆ, ಆಮೇಲೆ ಟಿ ವಿ ಇರುತ್ತೆ, ಹೀಟರ್ ಇರುತ್ತೆ, ಫ್ಯಾನ್ ಇರುತ್ತೆ, ಎಲ್ಲ ಇರುತ್ತೆ. ನೀವು ಸ್ವಿಚ್ ಹಾಕಿದ್ರೆ ಒಂದೂ ಕೆಲಸ ಮಾಡಲ್ಲ. KEB ಬಂದು ಕನೆಕ್ಷನ್ ಕೊಡಬೇಕು, ಆವಾಗಲೇ ಕೆಲಸ ಮಾಡೋದು. ಹಾಗೆಯೇ ನಾವು ದೇವಸ್ಥಾನವನ್ನು ಕಟ್ಟಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಾಗ ಆಗಮಶಾಸ್ತ್ರೋಕ್ತ ರೀತ್ಯ ಹೋಮಾದಿಗಳನ್ನು ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಾಗ ಮಾತ್ರ ಭಗವಂತನ ಚೈತನ್ಯ ಅಲ್ಲಿ ಸ್ಫುರಿತವಾಗುತ್ತೆ. ವಿವೇಕಾನಂದರು ಕನ್ಯಾಕುಮಾರಿಗೆ ಹೋದಾಗ, ಬ್ರಹ್ಮಾನಂದರು ತಿರುಪತಿಗೆ ಹೋದಾಗ ಸಾಕ್ಷಾತ್ತಾಗಿ ದೇವಿಯನ್ನು ಭಗವಂತನನ್ನು ಕಂಡರು. ಪರಮಹಂಸರಿಗೆ ಸದಾ ಕಾಳಿ ಮಾತೆ ಕಾಣಿಸ್ತಾ ಇದ್ದು ಆ ವಿಗ್ರಹದಲ್ಲಿ. ಅಂದರೆ ಯಾವ ವಿಗ್ರಹದಲ್ಲಿ ಈ ರೀತಿ ಪ್ರತಿಷ್ಠಾಪನೆ ಆಗಿರುತ್ತೋ ಅಲ್ಲಿ ಭಗವಂತನ ಚೈತನ್ಯ ಸದಾಕಾಲವೂ ಇರುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಬಹುದು. ಮುಸಲ್ಮಾನರು ಬೇಕಾದಷ್ಟು ನಮ್ಮ ದೇವಸ್ಥಾನಗಳನ್ನು ಭಗ್ನ ಮಾಡಿದ್ರು, ಮೂರ್ತಿಗಳನ್ನು ಒಡೆದು ತೆಗೆದು ಬಿಸಾಡಿದ್ರು. ಆಯಿತಾ, ನಮ್ಮ ದೇವರ ಗತಿ ಅಂತ ಯಾರಾದರೂ ಹೇಳಿದ್ರೆ ನಾನು ಕೊಡೋ ಉತ್ತರ ಇಷ್ಟೇ. ನೀವು ಟ್ಯೂಬ್ ಲೈಟನ್ನು ಒಡೆದ್ರೆ ಎಲೆಕ್ಟ್ರಿಸಿಟಿ ಏನಾಯಿತು? ಏನಾಗಲ್ಲ. ಇನ್ನೊಂದು ಟ್ಯೂಬ್ ಲೈಟ್ ತಂದು ಹಾಕಿ ಉರಿಯುತ್ತೆ. ಪ್ರತಿಷ್ಠಾಪನೆ ಮಾಡಿದ ವಿಗ್ರಹ ಹೋಯಿತು. ಇನ್ನೊಂದು ವಿಗ್ರಹವನ್ನು ತಂದು ಮತ್ತೆ ಪ್ರತಿಷ್ಠಾಪನೆ ಮಾಡಿದರೆ ಪರಮಾತ್ಮನ ಸಾನ್ನಿಧ್ಯ ಇದ್ದೇ ಇರುತ್ತೆ. ಸೋಮನಾಥನ ದೇವಸ್ಥಾನ 17 ಸಲ ನಾಶ ಮಾಡಿದ್ರು, 17ನೇ ಸಲ ಮತ್ತೆ ಅದನ್ನು ಸರ್ದಾರ್ ಪಟೇಲ್ ಕಟ್ಟಿಸಿದ್ರು. ಆಗ ತಾನೇ ಬಂದಿದ್ದಾರೆ. ಸೋಮನಾಥ ದೇವಸ್ಥಾನದ ಪಕ್ಕ ಹಳೆ ದೇವಸ್ಥಾನ ಕಾಣಿಸ್ತಾ ಇದೆ. ಸಮುದ್ರದ ದಂಡೆ ಮೇಲೆ ನಿಂತಿದ್ದಾರೆ, ಜನ ಸೇರಿಬಿಟ್ಟಿದ್ದಾರೆ, ಕೇಳ್ತಾ ಇದ್ದಾರೆ, ಸರ್ದಾರ್ಜಿ ಯಾವಾಗ ಕಟ್ಟಿಸ್ತೀರಿ ಇದನ್ನು? ತಕ್ಷಣ ಹೋಗಿ ಸಮುದ್ರದ ನೀರನ್ನು ತೆಗೆದುಕೊಂಡು ಅಷ್ಟೊಂದು ಜನರೆದುರಿಗೆ ಪ್ರತಿಜ್ಞೆ ಮಾಡ್ತಾರೆ, ನಾನು ಕಟ್ಟಿಸ್ತೀನಿ. ಕಮಿಟಿ ಮಾಡ್ತಾರೆ, ಹಣ ಕಲೆಕ್ಟ್ ಮಾಡ್ತಾರೆ. ಭವ್ಯವಾದಂಥ ದೇವಸ್ಥಾನ, ಬಹುಶಃ ಹಿಂದೆ ಎಂದೂ ಇಲ್ಲದೇ ಇದ್ದಂತಹ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೇವಸ್ಥಾನ ಬಂದಿದೆ ಅನ್ನು ಹಠ ಕಟ್ಟಿ ಕಟ್ಟಿಸಿದ್ರು ಅದನ್ನು. ಅಂತಹ ಒಂದು ಸತ್ವ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಇದೆ. ಅದನ್ನು ನಾವು ಮತ್ತೆ ವ್ಯಕ್ತಪಡಿಸಬೇಕು. ಇನ್ನು ದೇವಾಲಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೇಳೋದುಂಟು. ನೀವು ಯಾವ ದೇವಾಲಯವನ್ನು ತೆಗೆದುಕೊಂಡರೂ ಕೂಡ, ಉತ್ತರದ್ದಾಗ್ಬೋದು, ದಕ್ಷಿಣದಾಗ್ಬೋದು, ಬೇರೆ ಬೇರೆ ದೇವದೇವಿಯರದಾಗಬಹುದು, ಅದಕ್ಕೊಂದು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಇರುತ್ತೆ.
ಮನಸ್ಸಿಗೆ ಬಂದಾಗ ಕಟ್ಟೋಲ್ಲ. ಪ್ರಾರ್ಥನಾ ಮಂದಿರಗಳನ್ನು ನಮ್ಮ ಮನಸ್ಸಿಗೆ ಬಂದಾಗ ಕಟ್ಕೋತೇವೆ. ಆದರೆ ಈ ಪ್ರಾಚೀನ ದೇವಸ್ಥಾನಗಳನ್ನು, ಸಾಂಪ್ರದಾಯಿಕ ದೇವಸ್ಥಾನಗಳನ್ನು ಕಟ್ಟಬೇಕಾದ್ರೆ ಅದರದ್ದೇ ಒಂದು ನಿಯಮ ಉಂಟು. ಆಗಮಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ಕ್ರಮದಲ್ಲೇ ಮಾಡಬೇಕು. ಗರ್ಭಗೃಹ, ಅಲ್ಲಿಂದ ಮುಂದೆ ಬೇರೆ ಅಂತರಾಳ, ಧ್ವಜಸ್ತಂಭ ಇತ್ಯಾದಿ. ಮತ್ತು ಆ ದೇವಸ್ಥಾನಕ್ಕೆ ನಾವು ಹೋದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ಆಗಮಶಾಸ್ತ್ರಗಳು ವಿವರಿಸಿದ್ದಾರೆ. ಆ ಒಂದು ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತಂದರೆ ಎಷ್ಟೋ ಸಲ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಭಕ್ತಿಯಿಂದ ಹೋಗ್ತೇವೆ, ಅದು ಯಾವ ರೀತಿ ನಡ್ಕೋಬೇಕು ಅಂತ ನಮಗೆ ಗೊತ್ತಿರಲ್ಲ. ಶಾಸ್ತ್ರದ ಪ್ರಕಾರ ಹೇಳಬೇಕಾದ್ರೆ ನಾವು ಮುಂಚೆ ಹೋಗಬೇಕಾದ್ರೆ ಕಾಲ್ನಡಿಗೆಯಲ್ಲಿ ಹೋಗಬೇಕು, ಯಾನದಲ್ಲಿ ಹೋಗಬಾರ್ದು. ಯಾನದಲ್ಲಿ ಹೋದರೆ ಒಂದು ಕಡೆ ದೂರ ನಿಲ್ಲಿಸಿ ನಡ್ಕೊಂಡು ಬನ್ನಿ, ಕೈಕಾಲು ತೊಳ್ಕೊಳ್ಳಿ, ಪುಷ್ಕರಣಿ ಇದ್ದರೆ ಸ್ನಾನ ಮಾಡಿ, ಬಟ್ಟೆ ಬದಲಾಯಿಸ್ಕೊಳ್ಳಿ, ಒಳ್ಳೆಯ ವಸ್ತುಗಳನ್ನು ಪರಮಾತ್ಮನಿಗೆ ನೈವೇದ್ಯ ಮಾಡಲಿಕ್ಕೆ ತೆಗೆದುಕೊಂಡು ಬನ್ನಿ. ದೇವಸ್ಥಾನದ ಆವರಣವನ್ನು ಪ್ರವೇಶಿಸಿದ ಕೂಡಲೇ ಮೌನ ಮಾಡಬೇಕು ಮತ್ತು ನೇರವಾಗಿ ದರ್ಶನ ಮಾಡಬೇಕು. ದರ್ಶನವನ್ನು ಮಾಡಿ ಪ್ರದಕ್ಷಿಣೆಗಳನ್ನು ಮಾಡಿ ಕೊನೆಯಲ್ಲಿ ಬೇಕಾದರೆ ನಾವು ಮಾತಾಡಬಹುದು, ಅಲ್ಲಿ ತನಕ ಮಾತಾಡಬಾರ್ದು. ಆಮೇಲೆ ಪ್ರಣಾಮವನ್ನು ಮಾಡಬೇಕಾದರೂ ಕೂಡ ಧ್ವಜಸ್ತಂಭದಿಂದ ಆಚೆ ಬಂದು ನಮ್ಮ ಕಾಲುಗಳು ಪರಿವಾರ ದೇವತೆಗಳ ಕಡೆಗೆ ಕಾಣಿಸದೇ ಇರತಕ್ಕಂಥ ರೀತಿಯಲ್ಲಿ ನೋಡಿಕೊಂಡು ಪ್ರಣಾಮವನ್ನು ಮಾಡಬೇಕು. ಇದೆಲ್ಲ ಮುಗಿದ ಮೇಲೆ ಈಶಾನ್ಯದ ಮೂಲೆಯಲ್ಲಿ ಕುಳಿತುಕೊಂಡು ಸ್ವಲ್ಪ ಕಾಲ ಧ್ಯಾನ ಮಾಡಬೇಕು. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ಮನೆಯಲ್ಲಿ ರಂಗ ಅಂತ ಒಬ್ಬ ಜವಾನ ಇದ್ದ. ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಎಲ್ಲ ಒಂದು ರೌಂಡೆಲ್ಲ ಆದಮೇಲೆ ಒಂದು ಮೂಡೆ ಕರ್ಕೊಂಡೋಗಿ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಪ್ಪ, ಇಲ್ಲಿ ಸುಮ್ಮನೆ ಕೂತ್ಕೊಂತ. ಯಾತಕ್ಕೆ ಸುಮ್ಮನೆ ಕೂತ್ಕೋಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅದರ ಅರ್ಥ ಏನು ಅಂತಂದರೆ, ನಾವು ಈ ರೀತಿ ಮೌನವನ್ನು ಮಾಡಿದ ಮೇಲೆ, ಭಗವಂತನ ದರ್ಶನ ಮಾಡಿದ ಮೇಲೆ, ಕಾಣಿಕೆಯನ್ನು ಒಪ್ಪಿಸಿದ ಮೇಲೆ, ಭಗವಂತನ ನೆನೆಸ್ಕೊಂಡ ಮೇಲೆ ನಮಗೆ ಧ್ಯಾನ ಮಾಡತಕ್ಕಂತಹ ಒಂದು ಪ್ರವೃತ್ತಿ ಒಳಗಡೆ ಬಂದಿರುತ್ತೆ. ಸ್ವಲ್ಪ ಕಾಲ ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಬೇಕು ಕ್ಷೇತ್ರ ದೇವತೆಯ ಮೇಲೆ. ಇದನ್ನೆಲ್ಲ ನಿಯಮಗಳನ್ನು ಬಹಳ ಸೊಗಸಾಗಿ ಕೊಟ್ಟಿದ್ದಾರೆ ಪುರಾಣಗಳಲ್ಲಿ ಕೂಡ. ಆದಷ್ಟು ಮಟ್ಟಿಗೆ ಆ ನಿಯಮಗಳನ್ನು ನಾವು ಅನುಸರಿಸಬೇಕು. ಒಂದು ಅನುಭವವನ್ನು ಹೇಳ್ತೀನಿ. ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಒಂದು 200-250 ಜನ ಸೇರಿಬಿಟ್ಟಿದ್ದಾರೆ. ಅಲ್ಲಿ ಗಲಾಟೆ ಬಾಗಿಲು ತೆಗೆದಿದ್ದಾಯಿತು. ಅಲ್ಲಿ ನಮ್ಮ ಭಕ್ತರು ಎಂಥವರು ಅಂತಂದರೆ, ಅವರು ಎಲ್ಲೂ ಯಾವ ಕೋರ್ಟಲ್ಲೂ ಎಲ್ಲೂ ಡಿಸೈಡ್ ಆಗದೇ ಇರತಕ್ಕಂಥದ್ದೆಲ್ಲ ದೇವಿ ಎದುರಿಗೆ ಅವತ್ತು ಆಗಿಬಿಡ್ಬೇಕು ತಕ್ಷಣ. ಅದು ಏನು ಗಲಾಟೆ, ಏನು ಕಿರಿಚಾಟ. ಅದೇ ನೋಡಿ, ಮುಸಲ್ಮಾನರು ಒಂದು ನಮಾಜ್ ಮಾಡಲಿಕ್ಕೆ ಹೋದರೆ 15,000-20,000 ಪಿನ್ ಡ್ರಾಪ್ ಸೈಲೆನ್ಸ್. ಒಂದು ಚರ್ಚಿಗೆ ಹೋಗಿ ಅಬ್ಸಲ್ಯೂಟ್ ಸೈಲೆನ್ಸ್. ನಾವು ಯಾವತ್ತು ಕಲಿತೀವೋ ಅದನ್ನು ನಾನು ಈ ಜನ್ಮದಲ್ಲೂ ಆಗಲ್ಲ ಅಂತ ಇಟ್ಕೊಂಡ್ಬಿಟ್ಟಿವಿ, ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಸರಿ, ಅದು ಹೋಗಿ ನಮ್ಮನ್ನು ಸ್ವಾಮಿಗಳು ಅಂತ ಹೇಳಿ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ಅಲ್ಲಿ ಒಳಗಡೆ ಇಬ್ಬರು ಪೂಜಾರಿಗಳು ಜಗಳ ಆಡ್ತಾ ಇದ್ದಾರೆ. ಅಷ್ಟೊಂದು ಜನ ಸೇರಿದ್ದಾರೆ, ನೋಡ್ತಾ ಇದ್ದಾರೆ ಅನ್ನೋ ಭಾವನೆಯೇ ಇಲ್ಲ. ಅದು ಒಬ್ಬ ಗಟ್ಮುಟ್ಟಾಗಿರ್ತಕ್ಕಂಥವನು, ಚಿಕ್ಕ ವಯಸ್ಸಿನವನು, ಒದ್ದೆ ಬಟ್ಟೆನಲ್ಲಿ ನೆಲ ಉಜ್ತಾ ಇರುವಾಗ ಈ ಕಡೆ ಸೀನಿಯರ್ ಪೂಜಾರಿಗಳ ಹತ್ರ ಜಗಳ ಆಡ್ತಾ ಇದ್ದಾನೆ. ಕಂಟಿನ್ಯೂಸ್ಲಿ ಆಗ್ತಾಯಿದೆ ಅದು. ಇದ್ದಕ್ಕಿದ್ದಾಗ ಅವನಿಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ನಿಂತ್ಕೊಂಡ್ಮೇಲೆ ಬಟ್ಟೆ ಕೆಳಗಡೆ ನೆಲದ ಮೇಲೆ ಇತ್ತು, ಕಾಲಿನಲ್ಲಿ ತುಳಿದು ಉಜ್ಲಿಕ್ಕೆ ಶುರು ಮಾಡಿದ. ಎಂಥ ಭಯಂಕರ ಪರಿಸ್ಥಿತಿ ನೋಡಿ. ಇಂಥವ್ರು ಪೂಜೆ ಮಾಡಿದ್ರೆ ಅಲ್ಲಿ ದೇವಿ ಇರಲಿಕ್ಕೆ ಸಾಧ್ಯವೇ? ನಮಗೇನಾದರೂ ಪುಣ್ಯ ಸಿಕ್ಕತ್ತೆಯೇ? ಇದೊಂದು ಭಾಳ ದೊಡ್ಡ ಸಮಸ್ಯೆ. ಅದಕ್ಕೆ ಆಗಮಶಾಸ್ತ್ರಗಳಲ್ಲಿ ಪಂಡಿತರಾಗಿರ್ತಕ್ಕಂಥವ್ರನ್ನ, ಶುದ್ಧ ಜೀವನ ಇರ್ತಕ್ಕಂಥವ್ರು ಮಾತ್ರ ದೇವಸ್ಥಾನಗಳಲ್ಲಿ ನೇಮಿಸಬೇಕು ಅಂತ ಇರಲಿ. ಇನ್ನು ಬೇಕಾದಷ್ಟು ಪ್ರಶ್ನೆಗಳು ಉಂಟು. ಒಂದು ಪ್ರಶ್ನೆ ಕೆಲವು ಸಲ ಕೇಳ್ತಕ್ಕಂಥದ್ದು, ಹಿಂದೂ ದೇವಾಲಯಗಳಿಗೆ ಅನ್ಯ ಧರ್ಮದವರಿಗೆ ಪ್ರವೇಶ ಉಂಟೇ ಅಂತ. ಮುಂಚೆ ನಮ್ಮ ಧರ್ಮದವ್ರಿಗೆ ಪ್ರವೇಶ ಕೊಡಿ, ನಮ್ಮವ್ರನ್ನೇ ಮೂಲೆ ಇಟ್ಬಿಟ್ಟಿದ್ದೀವಲ್ಲ,
ಅದಾಗಬಾರ್ದು. ಒಂದು 50-100 ವರ್ಷಗಳ ಕೆಳಗೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ವರ್ಷಕ್ಕೆ ಒಂದು ಸಲ ಹರಿಜನರಿಗೆ ಪ್ರವೇಶ ಅಂದ್ಬಿಟ್ರೆ ಒಂದು ದೊಡ್ಡ ರೆವಲ್ಯೂಷನ್ ಆಗುತ್ತೆ. ಆ ಒಂದು ಭಾವನೆಯನ್ನು ಹೋಗಲಾಡಿಸಿ ಎಲ್ರಿಗೂ ಪ್ರವೇಶ ಕೊಡೋದನ್ನು ನಾವು ಮಾಡಬೇಕು. ಎರಡನೇದಾಗಿ ಅನ್ಯ ಧರ್ಮದವರಿಗೆ ನಾವು ಯಾತಕ್ಕೆ ಪ್ರವೇಶ ಕೊಡಬಾರ್ದು ಅಂತಂದರೆ, ಸಾಮಾನ್ಯವಾಗಿ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ಶ್ರದ್ಧಾಭಕ್ತಿಗಳಿರುತ್ತೆ. ಸೈಟ್ ಸೀಯಿಂಗೋಸ್ಕರ ಬಂದರೆ, ಅವರು ಹಾಸ್ಯ ಮಾಡಲಿಕ್ಕೋಸ್ಕರ ಬಂದರೆ. ಆದ್ದರಿಂದ ಇದರ ಬಗ್ಗೆ ನಾವು ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದರ ಮುಂಚೆ ನಮ್ಮವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದನ್ನು ಮುಂದೆ ಕಲಿಬೇಕು. ಇದಾದಮೇಲೆ ಹಬ್ಬ ಹರಿದಿನಗಳ ವಿಷಯ ಬೇಕಾದಷ್ಟಿದೆ. ಈಗ ಮೊನ್ನೆ ತಾನೇ ನಾವು ದೀಪಾವಳಿ ಮಾಡಿದ್ವಿ, ಅದಕ್ಕೆ ಸ್ವಲ್ಪ ಮುಂಚೆ ಗಣಪತಿ ಹಬ್ಬ ಆಚರಿಸಿದ್ದಾಯಿತು, ಜನ್ಮಾಷ್ಟಮಿ ಆಯಿತು. ಈಗ ಬರ್ತಾ ಏನಾಗಿದೆ ಅಂತಂದರೆ, ನಾವು ಮಾಡ್ತಾ ಇರತಕ್ಕಂತಹ ಹಬ್ಬ ಹರಿದಿನಗಳು ಹೋಲಿ ಡೇ ಆಗೋ ಬದಲು ಹಾಲಿಡೇ ಆಗ್ತಾಯಿದೆ. ಅದು ಗಣಪತಿಗೆ ಎಲ್ಲ ರೀತಿಯ ವೀರಪ್ಪನ ಗಣಪತಿ. ನೀವು ಎಲ್ಲಾದರೂ ನೋಡಿದ್ದೀರ, ಯಾವುದಾದ್ರೂ ಸಮಾಜದಲ್ಲಿ ಧರ್ಮದಲ್ಲಿ ತಮ್ಮ ಧರ್ಮವನ್ನು ಅವಹೇಳನ ಮಾಡ್ತಕ್ಕಂತಹ ಕೆಲಸವನ್ನು ಯಾರಾದರೂ ಮಾಡ್ತಾರಾ? ಇದನ್ನು ನಾವು ಮುಸಲ್ಮಾನರಿಂದ ಕ್ರಿಶ್ಚಿಯನ್ರಿಂದ ಕಲಿಬೇಕು. ಭಾರತ್ ಮಾತಾ ಹೇರ್ ಕಟಿಂಗ್ ಸೆಲೂನ್, ರಾಘವೇಂದ್ರ ವೈನ್ ಸ್ಟೋರ್ಸ್ ಎಲ್ಲ ಇದೆ. ಇದನ್ನು ಸುಮ್ಮನೆ ಇಮ್ಯಾಜಿನೇಷನ್ ಅಲ್ಲ. ಯಾರಾದರೂ ಇದನ್ನು ಮಾಡ್ತಾರೆಯೇ? ಸ್ವಲ್ಪ ನಮಗೆ ಅಂದರೆ ನಮಗೆ ಗಾಡ್ ಈಸ್ ಎ ಮೀನ್ಸ್ ಟು ಎನ್ ಎಂಡ್. ನಮ್ಮ ಬಿಸ್ನೆಸ್ಗೆ ಅವ್ನು ಸಿಕ್ಕಿದ್ರೆ ಸಾಕು ಅಂತಂದ್ಬಿಟ್ಟು ಈ ಪ್ರವೃತ್ತಿಗಳನ್ನೆಲ್ಲ ನಾವು ಬಿಡಬೇಕು. ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಧರ್ಮ ದೊಡ್ಡದು, ನಮ್ಮ ತತ್ವ ಫಿಲಾಸಫಿ ದೊಡ್ಡದು. ಎ ಗ್ರೇಟ್ ರಿಲಿಜನ್ ಆ್ಯಂಡ್ ಆ್ಯನ್ ಅಬ್ಸಲ್ಯೂಟ್ಲಿ ಯೂಸ್ಲೆಸ್ ಹೋಪ್ಲೆಸ್ ಸೊಸೈಟಿ. ದಟ್ ಈಸ್ ವಾಟ್ ವಿ ಆರ್ ಟುಡೇ. ಇಲ್ಲದೆ ಹೋದರೆ ನಾವು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ನೋಡಿ, ಯಾರೋ ಒಬ್ಬರು ಎಲ್ಲೋ ಒಂದು ವ್ಯಂಗ್ಯಚಿತ್ರ ಬರೆದ್ರು ಅಂತ ಇಡೀ ಪ್ರಪಂಚದಲ್ಲಿ ದಾಂಧಲೆ ಎಬ್ಬಿಸ್ಬಿಟ್ರು. ನಮ್ಮಲ್ಲಿ ಒಬ್ಬ ಇದ್ದಾನೆ, ಅವನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು, ಮನಸ್ಸಿಗೆ ಬಂದಿದ್ದೆಲ್ಲ ಬರೀತಾನೆ, ನಾವು ಸುಮ್ಮನೆ ಕೂತಿದ್ದೀವಿ. ಒಂದು ಹಿಂದಿನ ಕಾಲದಲ್ಲಿ ಒಂದು ಕಥೆ ಹೇಳೋರು, ಇಬ್ಬರು ಜಗಳ ಆಡ್ತಿದ್ದರಂತೆ. ಒಬ್ಬ ಇನ್ನೊಬ್ಬನ ಮೇಲೆ ಉಗುಳದಂತೆ, ಅವನ ಬಾಯೊಳಗೆ ಬಿತ್ತಂತೆ. ಅವನು ಹೇಳಿದಂತೆ, ನೋಡು, ಬಾಯೊಳಗೆ ನೆಂಜರು ಬಾಯಲ್ಲೇ ಇದ್ದಿದ್ದರಿಂದ ನೀನನ್ನು ಸುಮ್ಮನೆ ಬಿಟ್ಟೆ, ನೆಲದ ಮೇಲೆ ಬಿದ್ದಿದ್ರೆ ತೋರಿಸ್ತಾ ಇದ್ದೆ ಅಂತ. ಇದು ತಮಾಷೆಗೆ ಹೇಳಿದಂಥ ಮಾತಾದರೂ ಕೂಡ ಹಿಂದೂ ಸಮಾಜ ಎಷ್ಟು ನಿರ್ವೀರ್ಯವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ಕ್ರಿಸ್ತ ಹೇಳ್ದ, ಈ ಕೆನ್ನೆ ಕೊಟ್ಟರೆ ಈ ಕೆನ್ನೆ ತೋರಿಸಿ ಅಂತ. ನಾವು ಈ ಕೆನ್ನೆ ತೋರಿಸಿದ್ವಿ, ತಲೆ ತೋರಿಸಿದ್ವಿ, ಎದೆ ತೋರಿಸಿದ್ವಿ, ಬೆನ್ನು ತೋರಿಸಿ, ಇನ್ನು ತೋರ್ಸೋಕ್ಕೇನು ಇಲ್ಲವೇ ಇಲ್ಲ ಈಗ. ಅಂದರೆ ಯಾವುದೋ ಒಂದು ಸಮಯದಲ್ಲಿ ಒಂದು ಜಾಗದಲ್ಲಿ ನಮೋ ಅನ್ನೋದು ಒಂದು ಗೆರೆ ಹಾಕ್ಬಿಟ್ಟು ನಾವು ಹೇಳೋದನ್ನು ಕಲಿಬೇಕು. ಇಲ್ಲದೆ ಹೋದರೆ ಉದ್ಧರೇತ್ ಆತ್ಮನ ಆತ್ಮಾನಂ, ನಮ್ಮ ಸಮಾಜವನ್ನು ಯಾರೂ ಕಾಪಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ನಗುತ್ತಾರೆ ಬೇರೆಯವರು, ಬೇರೆ ಧರ್ಮದವರು ನಮ್ಮನ್ನು ನೋಡಿದ್ರೆ ನಗ್ತಾರೆ. ಯಾಕೆ ಅಂತಂದರೆ ನಮ್ಮಲ್ಲಿ ಆತ್ಮಾಭಿಮಾನ ಇಲ್ಲ. ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ಎಂಬತಕ್ಕಂತಹ ಒಂದು ಕೆಚ್ಚು ಕೂಡ ಇಲ್ಲ. ಟೈಮ್ ಆಗೋಯ್ತಲ್ಲ. ಇನ್ನು ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಬಿಟ್ಟು ಇವತ್ತಿನ ಪ್ರವಚನ ಮುಗಿಸ್ತೇನೆ. ನಮ್ಮ ಹಿಂದೂ ಸಮಾಜವನ್ನು ಹೊಡೆದು ಎಬ್ಬಿಸ್ತಕ್ಕಂತಹ ಒಂದು ಕನ್ಸ್ಟ್ರಕ್ಟಿವ್ ಅಡ್ವರ್ಟೈಸ್ಮೆಂಟು ಒಂದನ್ನು ಬರೆದು ಅದನ್ನು ಹಾಕಿಸೋಣ ಪೇಪರ್ನಲ್ಲಿ. ಒಂದು 4-6 ಪೇಪರ್ನವ್ರನ್ನ ಹಿಡಿದು, ನೋಡಿಪ್ಪ, ನಮ್ಮ ಸಮಾಜಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇದು ಕೂಡ. ನಾವು ಬೇರೆಯವ್ರನ್ನ ಬೈತಾ ಇಲ್ಲ, ಬೇರೆಯವರಿಂದ ಕಲಿಬೇಕಾದಂಥ ವಿಷಯಗಳು ಬೇಕಾದಷ್ಟಿದೆ. ಅದನ್ನು ನಿಮ್ಮ ಗಮನಕ್ಕೆ ತರೋಣ. ಆ ದೃಷ್ಟಿಕೋನದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಹಾಕೋಣ. ನಿಮ್ಮ ಪೇಪರ್ನಲ್ಲಿ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟು ಅಥವಾ ಹಾಫ್ ಪೇಜ್ ಅಡ್ವರ್ಟೈಸ್ಮೆಂಟು ಫ್ರೀಯಾಗಿ ಕೊಡಿ.
ಅದಕ್ಕೆ ನಮಗೆ ಸಿಕ್ಕಿದ ಉತ್ತರ ಸಾಧ್ಯವೇ ಇಲ್ಲ, ಹಣ ಕೊಟ್ಟು ಹಾಕ್ತೀವಿ. ಅಂದರೆ ಯಾವ ಪೇಪರ್ನವರು ಕೂಡ ನಮ್ಮ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಒಂದು ದಿವಸ ಅವರ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟಿಗೆ ಜಾಗ ಕೊಟ್ಟಿಗೆ ಸಿದ್ಧವಾಗಿಲ್ಲ. ಅದೇ ನೋಡಿ ಮುಸಲ್ಮಾನರಾದರೆ ಕ್ರಿಶ್ಚಿಯನ್ರಾದರೆ ತಕ್ಷಣ ಮುಂದಕ್ಕೆ ಬರ್ತಾರವರು. ನಮ್ಮ ಮಿತ್ರರೊಬ್ಬರು ಈ ಒಂದು ವಿಷಯವನ್ನು ನನ್ನ ಗಮನಕ್ಕೆ ತಂದರು. ಅವರ ಮನೆ ಹತ್ತಿರ ಒಬ್ಬ ಸಾಮಾನ್ಯ ಮುಸಲ್ಮಾನ್ ಕೂಲಿ, ಚಪ್ಪಲಿ ಹರಿದೋಗಿದೆ, ಯಾವುದೋ ಒಂದು ಮೊಳೆ ಮೇಲೋ ಯಾವುದ್ರ ಮೇಲೋ ಕಾಲಿಟ್ಟಿದ್ದಾನೆ, ಗಾಯ ಆಗಿ ಇಷ್ಟು ದಪ್ಪ ಆಗಿದೆ ಕಾಲು. ಅವನ ಬಡಾವಣೆಯ 30-40 ಜನ ಸೇರಿಕೊಂಡು ಅವನನ್ನು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಹೊಸ ಚಪ್ಪಲಿ ಕೊಡಿಸಿದ್ದಾರೆ. ನಾವು ಯಾವತ್ತಾದರೂ ಇಂಥ ಪಾಪ ಕೆಲಸ ಮಾಡಿದ್ದೀವಾ? ಅ ಸೋಷಿಯಲ್ ಅವೇರ್ನೆಸ್, ಕಾನ್ಷಿಯಸ್ನೆಸ್ ದಟ್ ವಿ ಆರ್ ಒನ್, ಅದು ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ಗಮನಿಸಿರಿ ನನ್ನ ಈ ಮಾತನ್ನು. ಹಿಂದೂ ಎಂಬ ಹೆಸರನ್ನು ಉಚ್ಚರಿಸಿದ ಕೂಡಲೇ ನಿಮ್ಮಲ್ಲಿ ವಿದ್ಯುತ್ ಶಕ್ತಿಯಂಥ ಶಕ್ತಿಯ ಸಂಚಾರವಾದರೆ ಆ ಹೆಸರನ್ನು ಹೊತ್ತ ಪ್ರತಿಯೊಬ್ಬ ವ್ಯಕ್ತಿಯೂ, ಅವನು ಯಾವ ದೇಶದವನೇ ಆಗಲಿ, ನಮ್ಮ ಅಥವಾ ಇತರ ಯಾವ ಭಾಷೆಯನ್ನೇ ಆಡುತ್ತಿರಲಿ, ಕೂಡಲೇ ನಿಮಗೆ ಅತ್ಯಂತ ಆತ್ಮೀಯನಾದರೆ ಆ ಹೆಸರಿನ ಯಾರೇ ಆಗಲಿ ಸಂಕಟದಲ್ಲಿದ್ದಾಗ ಆ ಸಂಕಟವು ನಿಮ್ಮ ಹೃದಯಕ್ಕೆ ತಟ್ಟಿ ನಿಮ್ಮ ಮಗನೇ ಆ ಸಂಕಟದಲ್ಲಿ ಸಿಲುಕಿರುವಂತೆ ಭಾಸವಾದರೆ ಆಗ ಮಾತ್ರವೇ ನೀವು ಹಿಂದೂ. ಇದು ಪಂಜಾಬ್ನಲ್ಲಿ ಗುರು ಗೋವಿಂದ್ ಸಿಂಗ್ ಮೇಲೆ ಅದ್ಭುತವಾದಂತಹ ಪ್ರವಚನವನ್ನು ಮಾಡಿದಾಗ ಆ ಸಮಯದಲ್ಲಿ ಹೇಳಿದಂಥ ಮಾತಿದು. ಅಂತಹ ಒಂದು ಕೆಚ್ಚನ್ನು ನಾವು ಇವತ್ತು ಬೆಳೆಸ್ಕೋಬೇಕಾಗಿದೆ. ವಿ ಆರ್ ನಾಟ್ ಎಗೇನ್ಸ್ಟ್ ಎನಿ ಬಾಡಿ, ಬಟ್ ವಿ ಆರ್ ಫಾರ್ ಅವರ್ ಸೆಲ್ಸ್. ಅದು ಬರದೆ ಹೋದರೆ ನಮ್ಮನ್ನು ಯಾರೂ ಕಾಪಾಡೋಕ್ಕಾಗಲ್ಲ. ಬೇಕಾದಷ್ಟು ಪ್ರಚಾರ ಆಗಬೇಕಾಗಿದೆ. ನಮ್ಮ ಧರ್ಮದ ವಿಷಯವನ್ನು ನಾವು ತಿಳ್ಕೋಬೇಕು, ಸಾರವನ್ನು ತಿಳ್ಕೋಬೇಕು, ಆಚರಣೆಗೆ ತರಬೇಕು. ಅದು ಬಹಳ ಮುಖ್ಯ. ನಮ್ಮಲ್ಲಿನ ಆಂತರಿಕ ಭೇದ ಭಾವನೆಗಳನ್ನ ಮರೆತು ಒಟ್ಟಾಗುವುದನ್ನು ಕಲಿಬೇಕು. ಈಗ ನೋಡಿ, ಮೈಸೂರು ಮಹಾರಾಷ್ಟ್ರ ಗಡಿ ವಿವಾದ, ಈ ಕಡೆ ಕಾವೇರಿ ವಿವಾದ, ಆ ಕಡೆ ಇನ್ನೊಂದು ಯಾವುದೋ ಒಂದು ಗಡಿ ವಿವಾದ, ಬೇರೆ ಬೇರೆ ವಿವಾದಗಳೆಲ್ಲ ಆಗ್ತಾಯಿವೆ. ಎಲ್ಲ ಕಡೆಯೂ ಕೂಡ ಈ ವಿವಾದಗಳನ್ನು ಮಾಡ್ತಾ ಇರೋರು ಹಿಂದೂಗಳೇ ಹೊರತು ಮುಸಲ್ಮಾನರಲ್ಲ. ಮಹಾರಾಷ್ಟ್ರ ಮುಸಲ್ಮಾನರು, ಕರ್ನಾಟಕದ ಮುಸಲ್ಮಾನರು ಬೆಳಗಾಂಗೋಸ್ಕರ ಜಗಳ ಆಡ್ತಾ ಇಲ್ಲ. ಯಾಕೆ? ಇದನ್ನು ನಾವು ಗಮನಿಸಬೇಕು. ಅವರಿಗೆ ತಮ್ಮ ಧರ್ಮ, ತಮ್ಮ ಸಮಾಜ ಮುಖ್ಯವೇ ಹೊರತು ಇದು ಮುಖ್ಯ ಅಲ್ಲ. ನಮ್ಮಲ್ಲಿ ಮುಂಚಿಂದು ಪ್ರವೃತ್ತಿ ಬಂದ್ಬಿಟ್ಟಿದೆ, ಡಿವೈಡ್ 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 ಡಿವೈಡ್. ಆ ಒಂದು ಮನೋಭಾವವನ್ನು ನಾವು ಸಂಪೂರ್ಣವಾಗಿ ಬದಲಾಯಿಸ್ಕೋಬೇಕು. ಇವತ್ತು ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬಿಗಡಾಯಿಸಿದೆ ಅಂತಂದರೆ, ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಇನ್ನೊಂದು 15-20 ವರ್ಷಗಳಲ್ಲಿ ಹಿಂದೂ ದೇಶ ಅನ್ನೋದು ಇರೋದಿಲ್ಲ. ನೀವು ಮ್ಯಾಪ್ನಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲ. ನಾನು ಪಾಲಿಟಿಕ್ಸ್ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೋಬೇಡಿ. ಇದು ಒಳಗಡೆಯಿಂದ ಉರಿತಾ ಇರೋದರಿಂದ ನಿಮ್ಮ ಮುಂದೆ ಇದನ್ನು ಇಡ್ತಾ ಇದ್ದೀನಿ. ಅನೇಕ ಜನ ನಮ್ಮ ಆಶ್ರಮಕ್ಕೆ ಬರ್ತಾರೆ. ಉದಾಹರಣೆಗೆ 4-5 ವರ್ಷದ ಕೆಳಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿನ ಡೈರೆಕ್ಟರ್ ಜನರಲ್ ಬಂದಿದ್ದರು. ಬಹಳ ದುಃಖದಿಂದ ಹೇಳಿದ್ರು ಒಂದು ಮಾತನ್ನು, ಸ್ವಾಮೀಜಿ, ಸಿ ಅವರ್ ಗೌರ್ಮೆಂಟ್, ದೇ ಡೋಂಟ್ ವಾಂಟ್ ಅಸ್ ಟು ಫೈರ್ ಅಗೇನ್ಸ್ಟ್ ದಿ ಎನಿಮಿ, ದೇ ವಾಂಟ್ ಅಸ್ ಟು ಫೈರ್ ಆಫ್ಟರ್ ದಿ ಫೈರ್. ದ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ನು BSFಗೆ. ದೇಶದ ಗತಿ ಏನಾಗುತ್ತೆ? ಇಂಥ ಪೊಲಿಟಿಕಲ್ ಲೀಡರ್ಸ್ ಇದ್ದರೆ ನಮ್ಮನ್ನು ಕಾಪಾಡೋರು ಯಾರು? ಯಾರು ನಮ್ಮನ್ನು ರಕ್ಷಣೆ ಮಾಡಬೇಕು? ರಾಜಶಕ್ತಿ. ಆ ರಾಜಶಕ್ತಿನೇ ನಮ್ಮನ್ನು ತೊಗೊಂಡು ಹುಲಿ ಬಾಯಿಗೆ ಕೊಟ್ಬಿಟ್ರೆ ನಮ್ಮನ್ನು ಕಾಪಾಡೋರು ಯಾರು? ಅದಕ್ಕೆ ಕೃಷ್ಣ ಹೇಳಿದ್ದು, ಉದ್ಧರೇತ್ ಆತ್ಮನ ಆತ್ಮಾನಂ. ಅರ್ಜುನನಿಗೂ ಕರ್ಣನಿಗೂ ಯುದ್ಧ ನಡೀತಾ ಇದೆ. ಕರ್ಣ ರಥ ಹೂತು ಹೋಗಿದೆ. ಆವಾಗ ಕರ್ಣ ಹೇಳ್ತಾನೆ, ಸ್ವಲ್ಪ ನಿಲ್ಲಿಸಪ್ಪ ಯುದ್ಧನ, ನಾನು ಸರಿ ಮಾಡ್ಕೋತೀನಿ. ಅರ್ಜುನ ನಿಲ್ಲಿಸ್ತಾನೆ.
ಕೃಷ್ಣ ಹೇಳ್ತಾನೆ ಅರ್ಜುನ ಹೊಡಿ ಇವಾಗ, ದಿಸ್ ದಿ ಗ್ರೇಟೆಸ್ಟ್ ಆಪರ್ಚುನಿಟಿ ಆಫ್ ಯುವರ್ ಲೈಫ್ ಅಂತ. ಆಗ ಕರ್ಣ ಪ್ರೊಟೆಸ್ಟ್ ಮಾಡ್ತಾನೆ, ಸರಿಯಲ್ಲ, ಅದು ಅಧರ್ಮ, ಅನ್ಯಾಯ ಅಂತ. ಶಾಗಿಶಾನಂಜಿಯವರು ಇದನ್ನು ತೋರಿಸಿದರು. ಒಂದು ಸಂಪೂರ್ಣ ಒಂದು ಅಧ್ಯಾಯ 40 ಶ್ಲೋಕ ಕೃಷ್ಣ ಉತ್ತರ ಕೊಡ್ತಾನೆ. ಕೊತೆ ಧರ್ಮಸ್ಥದಾಗತಃ, ಕೊತೆ ಧರ್ಮಸ್ಥದಾಗತಃ. ದ್ರೌಪದಿಯ ಮಾನ ತೆಗಿಲಿಕ್ಕೆ ಹೋದಾಗ ಎಲ್ಲಿ ಹೋಗಿದ್ದು ನಿಮ್ಮ ಧರ್ಮ? ಭೀಮನಿಗೆ ವಿಷ ತಿನ್ನಿಸಿದಾಗ ಎಲ್ಲಿ ಹೋಗಿತ್ತು? ಮೋಸದ ಪಗಡೆ ಆಡಿದಾಗ ಎಲ್ಲಿ ಹೋಗಿತ್ತು ಧರ್ಮ? ಯಾವಾಗಲೂ ಧರ್ಮ ನೆನಪಿಗೆ ಬರಲಿಲ್ಲ. ಈ ಕುತ್ತಿಗೆ ತನಕ ಬಂದಿರೋದು ಧರ್ಮ ನೆನಪಿಗೆ ಬಂದಿದೆ. ಯಾರು ತಮ್ಮ ಜೀವನದಲ್ಲಿ ಧರ್ಮವನ್ನು ಆಚರಿಸಿಲ್ವೋ ಅವರಿಗೆ ಧರ್ಮ ಅನ್ನೋ ಶಬ್ದ ಹೇಳೋಕ್ಕೂ ಅಧಿಕಾರ ಇಲ್ಲ. ದಿಸ್ ಈಸ್ ಲಾರ್ಡ್ ಕೃಷ್ಣ. ಇವತ್ತು ನಮಗೆ ಕೃಷ್ಣಾಸ್ ಫಿಲಾಸಫಿ ಬೇಕು. ಕಡೆದಾಗ ಒಂದು ಮಾತು ಹೇಳಿ ನಿಲ್ಲಿಸ್ತೇನೆ. ನಮ್ಮ ರಂಗನಾಥಾಂಜಿ ಮಹಾರಾಜರು ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಪ್ರವಚನ ಮಾಡಿದರು. ಅದಾದ ನಂತರ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಪ್ರಶ್ನೆ ಕೇಳ್ತಾಯಿದ್ರು. ಒಬ್ಬ ವಿದ್ಯಾರ್ಥಿ ಕೇಳಿದಂತೆ, ಓ ಸ್ವಾಮಿ, ಈಸ್ ಇಟ್ ಟ್ರೂ ದಟ್ ಇನ್ ಇಂಡಿಯಾ ಪೀಪಲ್ ಸ್ಲೀಪ್ ಇನ್ ದಿ ಸ್ಟ್ರೀಟ್ಸ್ ಅಂತ. ಥ್ಯಾಂಕ್ ಗಾಡ್ ದೇ ಆರ್ ಏಬಲ್ ಟು ಸ್ಲೀಪ್ ಈವನ್ ಇನ್ ದಿ ಸ್ಟ್ರೀಟ್ಸ್, ವೆರಸ್ ಯು ಪೀಪಲ್ ಕ್ಯಾನಾಟ್ ಸ್ಲೀಪ್ ಈವನ್ ಇನ್ ಪ್ಯಾಲೇಸಸ್. ನಿದ್ದೆ ಮಾತ್ರ ಇಲ್ಲದೆ ಹೋದರೆ ಅವ್ರಿಗೆ ನಿದ್ದೆ ಮಾಡಲಿಕ್ಕಾಗಲ್ಲ. ಆಮೇಲೆ ಇನ್ನೊಬ್ಬ ಕೇಳಿದಂತೆ, ಓ ಸ್ವಾಮಿ, ಯುವರ್ ಕೃಷ್ಣ ಈಸ್ ಅ ವಾರ್ಮಾಂಗರ್, ಯು ಹ್ಯಾವ್ ಫಾಲೋಡ್ ಹಿಮ್, ದಟ್ ಈಸ್ ವೈ ಯು ಆರ್ ಲೈಕ್ ದಿಸ್. ಯು ಸಿ ಅವರ್ ಕ್ರೈಸ್ಟ್, he wanted us to show the other cheek, that is why we have come up in life ಅಂತ. No, it is the other way. We followed your Christ, so we are like this. You followed our Krishna, so you have come up ಅಂತ ಹೇಳ್ತಾರೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ಸಮಯದಲ್ಲಿ ಹೇಗೆ ಹಿಟ್ ಮಾಡಬೇಕು ಅವ್ರಿಗೆ ಗೊತ್ತಿತ್ತು. ಅವರು ಅದ್ಭುತವಾಗಿರ್ತಕ್ಕಂಥ ಅವರ ಕಾನ್ವರ್ಸೇಷನ್ಸ್ ಬೇರೆ ಬೇರೆ ದೇಶಗಳಲ್ಲಿ. ಇನ್ನು ನಾಳೆ ಕೂಡ ಪ್ರವಚನ ಇದೆ. ಇನ್ನೊಂದು ಸ್ವಲ್ಪ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಬಿಟ್ಟು ಏನಾದರೂ ಪ್ರಶ್ನೆಗಳಿದ್ದರೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಪ್ರವಚನದ ಮುಖ್ಯ ಉದ್ದೇಶ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ತಿಳಿಸೋದು ಅಂತಲ್ಲ, ನಮಗೆ ಇಬ್ಬರಿಗೂ ಗೊತ್ತಿರತಕ್ಕಂಥ ವಿಷಯಗಳನ್ನು ಸ್ವಲ್ಪ ರಿವಿಷನ್ ಲೆಸನ್ ಮಾಡಿಕೊಂಡು ಅದ್ರ ಜೊತೆಗೆ ಒಳಗಡೆಯಿಂದ ಸ್ವಲ್ಪ ಪಟಾಕಿ ಹತ್ತಿಸ್ಲಿಕ್ಕಾಗತ್ತೆ ಅಂತ ನೋಡ್ಕೊಡೋದಷ್ಟೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.